ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷ ಶಿರೋರಬಾಹವೆ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿ ಯುಗಧಾರಿಣೇ ನಮಃ. ಓಂ ಸತ್ರಾಯ ನಮಃ. ಓಂ. ಭಗವಂತನನ್ನ ಸತ್ರಃ ಅಂತ ಕರೀತಾರೆ, ಸತ್ರಂ ಅಂತ ಕರೀತಾರೆ. ಯಾಕೆ ಅಂದರೆ ಸತಃ ತ್ರಾಯತ ಇತಿ ಸತ್ರಂ. ಸಜ್ಜನರನ್ನ ರಕ್ಷಿಸುವವನು ಯಾರೋ ಅವನು ಸತ್ರಂ. ಅಥವಾ ಜಗತ್ಪಾಲನೇನ ಸಹಿತಂ ಸತ್ರಂ. ಜಗದ್ರಕ್ಷಣೆಯಿಂದ ಸಹಿತನಾದಂಥವನು, ಜಗದ್ರಕ್ಷಣೆಯನ್ನ ನಿರ್ವಹಿಸುವಂಥವನು ಯಾರೋ ಅವನು ಸತ್ರ. ಸತೋ ರಮಯತಿ ಇತಿ ಸತ್ರಂ. ಸಜ್ಜನರನ್ನ ಆನಂದಪಡಿಸುವವನು ಯಾರೋ ಅವನು ಸತ್ರಂ. ಸತಃ ಮುಕ್ತಾನ್ ಶ್ರಿಯಂಚ ತ್ರಾಯತ ಇತಿ ಸತ್ರಂ. ಸತಃ ಅಂತಂದ್ರೆ ಮುಕ್ತಾತ್ಮರು, ಮುಕ್ತಾತ್ಮರನ್ನ ಮತ್ತು ಲಕ್ಷ್ಮೀದೇವಿಯನ್ನ ರಕ್ಷಿಸುವವನು, ಆದ್ದರಿಂದ ಅವನು ಸತ್ರಂ. ಸತ್ರಂ ಯಜ್ಞಃ ತಸ್ಯ ಭಗವದಧೀನತ್ವಾತ್ ಭಗವಾನ್ ತಚ್ಛಬ್ದೇನ ಪ್ರತಿಪಾದ್ಯತೆ. ಅಂದರೆ ಯಜ್ಞಕ್ಕೆ ಒಡೆಯನಾಗಿರುವವನು ಯಾರೋ ಅವನು ಸತ್ರಂ ಅಂತ ಕರೀತಾರೆ. ಸರ್ವಂ ಸೀದತಿ ಗಚ್ಚತಿ ಅನೇನ ಇತಿ ಸತ್ರಂ. ಎಲ್ಲರ ಗತಿಗೆ ಕಾರಣನಾಗಿರುವಂಥವನು ಯಾರೋ ಅವನು ಸತ್ರ. ಗತಿ ಅಂತೇಳಂತಂದ್ರೆ ನಾವು ಅಂತೀವಲ್ಲ, ತಗೋ ಅದೇ ಗತಿನೇ ಆತ ಅವನಿಗೋ ಅಂತೇಳಿ ಅಂತೀವಲ್ಲ, ಅದು ಅಲ್ಲ. ಗತಿ ಅಂತಂದ್ರೆ ಗಮನಶೀಲತ್ವಾತ್ ಗತಿ. ಎಲ್ಲರ ಪಾದಗಳಲ್ಲಿ ಗತಿನಾಮಕನಾಗಿ ಇದ್ದು ಗತಿಗೆ ಕಾರಣನಾಗಿರುವವನು ಅಂತ ತೈತರೀಯ ಉಪನಿಷತ್ತು ನಮಗೆ ತಿಳಿಸ್ತದೆ. ಗತಿರಿತಿ ಪಾದಯೋಹೋ ಗತಿ ದತ್ವಾದ್ ಗತಿರ್ನಾಮ ಪಾದಸ್ಥ ಪುರುಷೋತ್ತಮ ಅಂತ ಯಜುಸ್ಸಂಹಿತೆಯಲ್ಲಿ ಹೇಳ್ತಾ ಇದೆ. ಆದ್ದರಿಂದ ಎಲ್ಲರ ಗತಿಗೆ ಕಾರಣನಾಗಿರುವವನು ಯಾರೋ ಅವನು ಸತ್ರಃ. ಮುಂದಿನ ನಾಮ ಓಂ ಸತಾಂ ಗತಯೇ ನಮಃ. ಓಂ. ಭಗವಂತನನ್ನ ಸತಾಂ ಗತಿ ಅಂತ ಕರೀತಾರೆ. ಯಾಕೆ? ಸಂತಹ ವಿದ್ಯಮಾನಾಃ ತೇಷಾಂ ಸರ್ವೇಷಾಮಪಿ ಗತಿ ಶರಣಂ ಸತಾಂ ಗತಿ. ಇರುವವರಿಗೆಲ್ಲ ಆಸರೆಯಾಗಿ ಇರುವವನು ಯಾರೋ ಅವನು ಸತಾಂ ಗತಿ. ಸತಾಂ ವಿದ್ಯಮಾನಾನಾಂ ಸರ್ವೇಷಾಂ ಗತಿ ಜ್ಞಾನಂ ಯಸ್ಯ ಸಹ ಸತಾಂ ಗತಿ. ಇರುವವುಗಳೆಲ್ಲದರ ಜ್ಞಾನವನ್ನ ಪಡೆದುಕೊಂಡಂಥವನು ಯಾರೋ ಅವನು ಸತಾಂ ಗತಿ. ಸತಾಂ ಸಾಧೂನಾಂ ಗತಿ ಅವಗತಿ ಜ್ಞಾನಂ ಯಸ್ಮಾತ್ ಸಹ ಸತಾಂ ಗತಿ. ಸಜ್ಜನರಿಗೆ ಜ್ಞಾನವನ್ನ ಅನುಗ್ರಹಿಸುವವನು ಯಾರೋ ಅವನು ಸತಾಂ ಗತಿ. ನಾವು ಈಗಾಗಲೇ ಸಜ್ಜನರಿದ್ದೀವಿ, ನಮಗಾಗಲೇ ಜ್ಞಾನ ಬಂದದ ಅಂತಂದ್ರೆ ಯಾರು ಜ್ಞಾನಿಗಳಿದ್ದಾರೋ ಸತಾಂ ಜ್ಞಾನೀನಾಂ ಗತಿ ಸದ್ಗತಿ ಯಸ್ಮಾತ್ ಸಹ ಸತಾಂ ಗತಿ. ಜ್ಞಾನಿಗಳಿಗೆ ಸದ್ಗತಿಯನ್ನ ಅನುಗ್ರಹಿಸುವವನು ಯಾರೋ ಅವನು ಸತಾಂ ಗತಿ. ಇನ್ನು ಸತಾಂ ಸಜ್ಜನಾನಾಂ ಸಂಬಂಧಿನಿ ಗತಿ ಸಂಗತಿ ಯಸ್ಮಾತ್ ಸಹ ಸತಾಂ ಗತಿ. ಸಜ್ಜನರ ಸಂಘವನ್ನ ಅನುಗ್ರಹವನ್ನ ಮಾಡುವವನು, ಆದ್ದರಿಂದ ಅವನು ಸತಾಂ ಗತಿ. ಸಂಘವಾಗಲಿ ಸಾಧು ಸಂಘವಾಗಲಿ ಸಂಘದಿಂದ ಲಿಂಗದೇಹ ಭಂಗವಾಗಲಿ ಅಂತ ದಾಸರು ಹೇಳಿದಂತೆ ಸಜ್ಜನರ ಸಂಘವನ್ನ ನಮಗೆ ತಂದು ಕೊಡುವಂಥವನು, ಆದ್ದರಿಂದ ಅವನು ಸತಾಂ ಗತಿ. ಸರ್ವಂ ಸತಾಂ ಗತಿ ಅಂತಂದ್ರೆ ಗುಣಪೂರ್ಣತ್ವಾದಿನ ಸರ್ವನಾಮಕಂ ಸ್ವಾತ್ಮಾನಂ ದ್ರಷ್ಟುಂ ಶೀಲಂ ಅಸ್ಯ ಅಸ್ತಿ. ಸತಾಂ ಸತ್ಯಭೂತಾನಾಂ ಪೃಥಿವ್ಯಾದಿಲೋಕಾನಾಂ ಗತಿ ಶರಣಂ ಇತಿ ಸತಾಂ ಗತಿ. ಸತ್ಯವಾದಂತಹ ಪೃಥಿವ್ಯಾದಿ ಲೋಕಗಳಿಗೆ ಆಸರೆಯಾಗಿರುವವನು ಯಾರೋ ಅವನು ಸತಾಂ ಗತಿ. ಮುಂದಿನ ನಾಮ ಓಂ
ಸರ್ವದರ್ಶಿನೇ ನಮಃ. ಓಂ. ಭಗವಂತನನ್ನ ಸರ್ವದರ್ಶಿ ಅಂತ ಕರೀತಾರೆ. ಯಾಕೆ ಅಂದರೆ ಸರ್ವಂ ದ್ರಷ್ಟುಂ ಶೀಲಂ ಅಸ್ಯ ಅಸ್ತಿ ಇತಿ ಸರ್ವದರ್ಶಿ. ಎಲ್ಲವನ್ನೂ ಸ್ವಾಭಾವಿಕವಾಗಿ ಸಾಕ್ಷಾತ್ಕರಿಸಿಕೊಂಡಿರುವವನು ಯಾರೋ ಅವನು ಸರ್ವದರ್ಶಿ. ಪರಮಾತ್ಮ ವಿಶ್ವತಶ್ಚಕ್ಷುರುತ ವಿಶ್ವತಸ್ಪಾತ್ ಅಂತ ಉಪನಿಷತ್ತುಗಳು ಹೇಳ್ತವೆ. ಎಲ್ಲ ಕಡೆಗೂ ಕಣ್ಣು ಇದ್ದವನು. ಅಷ್ಟೇ ಅಲ್ಲದೇನೆ ಪರಮಾತ್ಮನಿಂದ ಮುಚ್ಚಿ ನಾವು ಯಾವ ಕೆಲಸವನ್ನು ಮಾಡಲಿಕ್ಕಾಗೋದಿಲ್ಲ. ಎಲ್ಲ ಕಡೆಗೂ ನೋಡ್ತಾನೆ ಇರ್ತಾನವನು. ಅದಕ್ಕೆ ನಾವು ಮಾಡುವ ಕೆಲಸ ದೇವರ ನೋಡ್ತಾ ಇದ್ದಾನೆ, ದೇವರ ಸಾಕ್ಷಿಯಾಗಿ ಮಾಡಬೇಕು. ಇನ್ನೊಬ್ಬರಿಗೆ ನಾವು ಮೋಸ ಮಾಡಿ ಮಾಡ್ಬೋದು, ಆದರೆ ದೇವರಿಗೆ ಮೋಸ ಮಾಡಿ ಮಾಡ್ಲಿಕ್ಕಾಗೋದಿಲ್ಲ. ಯಾಕೆ? ಅವನು ಸರ್ವದರ್ಶಿ, ಎಲ್ಲವನ್ನೂ ನೋಡ್ತಾನೆ ಇರ್ತಾನವನು. ಸರ್ವ ಸಂಪೂರ್ಣ ದರ್ಶ ಜ್ಞಾನಂ ಅಸ್ಯ ಅಸ್ತಿ ಇತಿ ಸರ್ವದರ್ಶಿ. ಸಂಪೂರ್ಣವಾದ ಜ್ಞಾನವುಳ್ಳವನು ಯಾರೋ ಅವನು ಸರ್ವದರ್ಶಿ. ಇನ್ನು ಸರ್ವೇಷಾಂ ಪ್ರಾಣೀನಾಂ ಕೃತಾಕೃತಂ ಸರ್ವಂ ಪಶ್ಯತಿ ಸ್ವಾಭಾವಿಕೇನ ಬೋಧನೇನ ಇತಿ ಸರ್ವದರ್ಶಿ. ಪ್ರತಿಯೊಬ್ಬ ಪ್ರಾಣಿಗಳು ಮಾಡಬೇಕಾದದ್ದನ್ನು ಮಾಡಿದ್ದನ್ನೂ ಲೆಕ್ಕ ಇಡ್ತಾನ, ನೋಡ್ತಾನ. ಮಾಡಬಾರದದ್ದನ್ನು ಮಾಡಿರ್ತೀವಲ್ಲ ಅದನ್ನೂ ನೋಡ್ತಾನ, ಅದನ್ನೂ ಲೆಕ್ಕ ಇಡ್ತಾನೆ. ಆದ್ದರಿಂದ ಆ ಭಗವಂತನನ್ನ ಸರ್ವದರ್ಶಿ ಅಂತ ಕರೀತಾ ಇದ್ದಾರೆ. ಇನ್ನು ದರ್ಶ ಅಂದ್ರೇನು? ತರ್ಪಣ ಕೊಡ್ತೀವಲ್ಲ, ಅಮಾವಾಸ್ಯ. ಸರ್ವೇ ದರ್ಶಾಹ ಅಮಾವಾಸ್ಯಾಹ ಪೂಜಾ ವಿಶೇಷ ಯೋಗ್ಯತೆಯ ಅಸ್ಯ ಸಂತಿ ಇತಿ ಸರ್ವದರ್ಶಿ. ಸಕಲ ಅಮಾವಾಸ್ಯಗಳು ಯಾರ ಪೂಜಾ ವಿಶೇಷಕ್ಕೆ ಯೋಗ್ಯವಾಗಿವೆಯೋ ಅಂಥವನು ಸರ್ವದರ್ಶಿ. ದರ್ಶಃ ದರ್ಶೋಪಲಕ್ಷಿತ ಯಜ್ಞ ವಿಶೇಷಾಃ ದರ್ಶ ಪೂರ್ಣಮಾಸಾಭ್ಯಾಂ ಯಜೇತ. ಸ್ವರ್ಗ ಕಾಮೋ, ಸ್ವರ್ಗವನ್ನ ಬಯಸುವಂಥವರು ದರ್ಶ ಪೂರ್ಣಮಾಸೋ ಯಜೇತ. ದರ್ಶದಲ್ಲಿ, ಪೌರ್ಣಿಮಾದಲ್ಲಿ ಮೊದಲಾದಂತಹ ಯಜ್ಞಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ದರ್ಶ ಅಂತನ್ನುವುದು ಹೇಳಿ ತದು ಉಪಲಕ್ಷಿತತೆಯ ಎಲ್ಲ ಯಜ್ಞಗಳನ್ನು ಹೇಳ್ತಾರೆ. ದರ್ಶ ಹಾಗೂ ಅದರಿಂದ ಉಪಲಕ್ಷಿತವಾದ ಎಲ್ಲ ಯಜ್ಞ ವಿಶೇಷಗಳಿಗೂ ಯಾರಿಗೆ ಸೇರಿವೆಯೋ ಅವನು ಸರ್ವದರ್ಶಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸರ್ವೇಷಾಂ ದರ್ಶಾಹ ದರ್ಶನಾನಿ ಸರ್ವದರ್ಶಾಹ ಸರ್ವದರ್ಶಾಹ ಅಸ್ಯ ನಿಯಮ್ಯತೆಯ ಸಂತಿ ಇತಿ ಸರ್ವದರ್ಶಿ. ಎಲ್ಲರ ದರ್ಶನಗಳಿಗೂ ನಿಯಾಮಕನಾಗಿರುವವನು ಯಾರೋ ಅವನು ಸರ್ವದರ್ಶಿ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಅನುವಾದವನ್ನು ಮುಗಿಸೋಣ. ಓಂ ಸತ್ರಾಯ ನಮಃ. ಓಂ ಓಂ ಸತಾಂಗತಯೇ ನಮಃ. ಓಂ ಓಂ ಸರ್ವದರ್ಶಿನೇ ನಮಃ. ಓಂ ಓಂ ವಿಮುಕ್ತಾತ್ಮನೇ ನಮಃ. ಓಂ. ಭಗವಂತನನ್ನು ವಿಮುಕ್ತಾತ್ಮ ಅಂತ ಕರೀತಾರೆ. ಯಾಕೆ ಅಂದರೆ ವಿಶೇಷೇಣ ಮುಕ್ತಃ ವಿಮುಕ್ತಃ ವಿಮುಕ್ತಶ್ಚಾಸೋ ಆತ್ಮ ಚ ವಿಮುಕ್ತಾತ್ಮ. ವಿಶೇಷವಾಗಿ ಮುಕ್ತನಾದಂಥವನು, ಆದ್ದರಿಂದ ಅವನು ವಿಮುಕ್ತಾತ್ಮ. ಇನ್ನೊಂದು ವೀತಿ ಇತಿ ವಿಷ್ಣು ಸಮುದ್ದಿಷ್ಟಃ ವೀಶ್ಚಾಸೌ ಮುಕ್ತಶ್ಚ ವಿಮುಕ್ತಃ ವಿಮುಕ್ತಶ್ಚಾಸೌ ಆತ್ಮ ಚ ವಿಮುಕ್ತಾತ್ಮ. ವಿಶಿಷ್ಟನಾಗಿರುವವನು, ಮುಕ್ತನಾಗಿರುವವನು ಹಾಗೂ ಸರ್ವಸ್ವಾಮಿಯಾದಂಥವನು ಯಾರೋ ಅವನು ವಿಮುಕ್ತಾತ್ಮ. ಮುಕ್ತಿ ವಿವೇಕ ಅಂತ ಒಂದು ಗ್ರಂಥ. ಆ ಗ್ರಂಥದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಮುಕ್ತಸ್ಯಾಪಿತು ಬದ್ಧತ್ವಂ ಅಸ್ತಿ ಯತ್ಸ ಹರೇರ್ವಶಃ ಮುಕ್ತಾಖ್ಯ ದುಃಖ ಮೋಕ್ಷಾತ್ ಸ್ಯಾತ್ ಬದ್ಧಾಖ್ಯ ಹರ್ಯಧೀನತಃ ನಿತ್ಯಬದ್ಧ ಅಪಿ ತತೋ ಮುಕ್ತ ದುಃಖ ವಿಮೋಕ್ಷತಃ ನಿತ್ಯಮುಕ್ತಸ್ತ್ವೇಕ ಏವ ಹರಿರ್ನಾರಾಯಣಃ ಪ್ರಭುಃ ಸ್ವತಂತ್ರತ್ವಾತ್ ಸ್ವತಂತ್ರಂತು ತಸ್ಯೈಕಸ್ಯ ನ ಚಾಪರೇ ಅಂತ. ಮಧ್ವರ ಸಿದ್ಧಾಂತದ ಪ್ರಕಾರ ಮೋಕ್ಷ ಆದ ಮೇಲೂ ಕೂಡ ಜೀವ ಭಗವದಧೀನ, ಮುಕ್ತಾತ್ಮನೂ ಕೂಡ
ಭಗವಂತನ ವಶದಲ್ಲಿ ಇದ್ದೇ ಇರ್ತಾನೆ, ಅವನಲ್ಲಿಯೂ ಬದ್ಧತ್ವ ಇದೆ ಅಂತನ್ನುವ ಮಾತನ್ನು ತಿಳಿಸಿ, ಸ್ವತಂತ್ರನಾದ ಭಗವಂತನೊಬ್ಬನೇ ನಿತ್ಯ ಮುಕ್ತ ಆದದ್ದರಿಂದ ಅವನು ವಿಮುಕ್ತಾತ್ಮ. ಈ ರೀತಿಯಾಗಿ ವಿಶಿಷ್ಟವಾಗಿ ಮುಕ್ತನಾಗಿ ಇರುವವನು ಯಾರೋ ಅವನು ವಿಮುಕ್ತಾತ್ಮ. ಇನ್ನು ವಿಮುಕ್ತಾ ಸಂಸಾರ ಬಂಧನಾತ್ ಮೋಕ್ಷೋಪೇತಾ ಆತ್ಮನಃ ಜೀವಾತ್ಮಾನಃ ಯಸ್ಮಾತ್ ಸಹ ವಿಮುಕ್ತಾತ್ಮ. ಜೀವಾತ್ಮರು ಯಾರ ಅನುಗ್ರಹದಿಂದ ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದುವರೋ ಅಂಥವನು ವಿಮುಕ್ತಾತ್ಮ. ವಿಮುಕ್ತಾ ಸಂಸಾರ ಕಾರಿಣ್ಯಃ ಅವಿದ್ಯಾ ಕಾಮಕರ್ಮಭ್ಯಃ ಆತ್ಮಾನಃ ಜೀವಾತ್ಮಾನಃ ಯಸ್ಮಾತ್ ಸಹ ವಿಮುಕ್ತಾತ್ಮ. ಜೀವಾತ್ಮರು ಯಾರ ಅನುಗ್ರಹದಿಂದ ಸಂಸಾರಕ್ಕೆ ಕಾರಣವಾದ ಅವಿದ್ಯಾ ಕಾಮ ಕರ್ಮಗಳಿಂದ ಬಿಡುಗಡೆ ಹೊಂದುತ್ತಾರೋ ಅಂಥವನು ವಿಮುಕ್ತಾತ್ಮ. ವಿಮುಕ್ತಾ ಸಂಸಾರ ಕಾರಣಾತ್ ಅಭಿಮಾನಾತ್ ಆತ್ಮನಃ ಜೀವಾತ್ಮಾನಃ ಯಸ್ಮಾತ್ ಸಹ ವಿಮುಕ್ತಾತ್ಮ. ಜೀವಾತ್ಮರು ಯಾರ ಅನುಗ್ರಹದಿಂದ ಸಂಸಾರಕ್ಕೆ ಕಾರಣವಾದ ಅಭಿಮಾನದಿಂದ ಬಿಡುಗಡೆ ಹೊಂದುತ್ತಾರೋ ಅಂಥವನು ವಿಮುಕ್ತಾತ್ಮ. ಸಂಸಾರಕ್ಕೆ ಕಾರಣ ಯಾವುದು? ಮಮಕಾರ, ಅಹಂಕಾರ, ಅಥವಾ ಎಲ್ಲವುದಕ್ಕಿಂತ ಮುಖ್ಯವಾಗಿ ಅಹಂಕಾರಕ್ಕೆ ಸಂಸಾರವೇ ಪ್ರಧಾನ ಅಂತ ಹೀಗೂ ಅದನ್ನು ಹೇಳಬಹುದು. ಆದ್ದರಿಂದ ಈ ರೀತಿಯಾಗಿ ಸಂಸಾರಕ್ಕೆ ಕಾರಣವಾಗಿರ್ತಕ್ಕಂತಹ ಅಹಂಕಾರಾಸ್ತು ಸಂಸಾರೋ ಭವೇ ಜೀವಸ್ಯ ನ ಸ್ವತಃ ತಂತ್ರ ಭಾಗವತದಲ್ಲಿ ಹೇಳ್ತಾರೆ. ಆದ್ದರಿಂದ ಪರಮಾತ್ಮ ಇವುಗಳನ್ನು ಬಿಡಿಸ್ತಾನೆ, ಬಿಡಿಸಿ ನಮ್ಮನ್ನು ಮುಕ್ತರನ್ನಾಗಿ ಮಾಡ್ತಾನೆ. ಆದ್ದರಿಂದ ಅವನು ವಿಮುಕ್ತಾತ್ಮ. ಇನ್ನು ವಿಶೇಷೇಣ ಮುಕ್ತ ವಿಮುಕ್ತ. ವಿಮುಕ್ತ ಆತ್ಮ ಚತುರ್ಮುಖ ಯಸ್ಮಾತ್ ಸಹ ವಿಮುಕ್ತಾತ್ಮ. ಚತುರ್ಮುಖ ಅಂದರೆ ಬ್ರಹ್ಮ ವಿಶೇಷವಾಗಿ ಮುಕ್ತಿ ಹೊಂದುವಂತೆ ಅನುಗ್ರಹಿಸುವವನು ಯಾರೋ ಅವನು ವಿಮುಕ್ತಾತ್ಮ. ಮಧ್ವ ಸಿದ್ಧಾಂತದ ಪ್ರಕಾರ ಮೋಕ್ಷದಲ್ಲಿಯೂ ಕೂಡ ಮುಕ್ತರಾದ ಮೇಲೂ ಕೂಡ ತಾರತಮ್ಯ ಅಂತನ್ನುವುದು ಇದ್ದೇ ಇದೆ. ಗರುಡ ಪುರಾಣ ಒಂದು ಮಾತನ್ನು ಇಲ್ಲಿ ಹೇಳ್ತದೆ. ರುದ್ರೋ ಬ್ರಹ್ಮೇತಿ ಕ್ರಮೇಶಸ್ತು ಚೈವೋತ್ತಮೋತ್ತಮೋತ್ತಮಾಃ ನಿತ್ಯಾನಂದೇ ಚ ಭೋಗೇ ಚ ಜ್ಞಾನೈಶ್ವರ್ಯ ಗುಣೇಶು ಚ ಸರ್ವೇ ಶತಗುಣೋದ್ರಿಕ್ತಾ ಪೂರ್ವಸ್ಮಾದುತ್ತರೋತ್ತರಂ ಪೂಜ್ಯಂತೆ ಚಾವರೈಸ್ತೇತು ಸರ್ವಪೂಜ್ಯಶ್ಚತುರ್ಮುಖಃ ಅಂತನ್ನುವ ಮಾತು ಗರುಡ ಪುರಾಣದಲ್ಲಿ ಹೇಳ್ತದೆ. ಮುಕ್ತರಲ್ಲಿಯೂ ತಾರತಮ್ಯ ಅಂತನ್ನುವುದು ಇದ್ದೇ ಇದೆ. ನಿತ್ಯಾನಂದ, ಭೋಗ, ಜ್ಞಾನೈಶ್ವರ್ಯಾದಿ ಗುಣಗಳಲ್ಲಿ ಕ್ರಮಶಃ 100 ಪಟ್ಟು ಹೆಚ್ಚು. ಚತುರ್ಮುಖ ಅವನಲ್ಲೆಲ್ಲ ಅಧಿಕವಾಗಿ ಉತ್ತಮ ಅಂತ ಅನ್ನಿಸ್ತಾನೆ. ಆದ್ದರಿಂದ ಅಂದರೆ ಗರುಡ, ಶೇಷ, ರುದ್ರರಿಂದ ಹಿಡಿದುಕೊಂಡು ಒಬ್ರಿಗಿಂತ ಒಬ್ಬರು 100 ಪಟ್ಟು ಹೆಚ್ಚು ಜ್ಞಾನಾನಂದಾದಿಗಳನ್ನು ಇದ್ದವರು. ಆದ್ದರಿಂದಲೇ ಸರ್ವಮುಕ್ತರಿಂದಲೂ ಕೂಡ ಅವನು ಪೂಜ್ಯನಾಗಿರುವವನು. ಇದೇ ಮಾತನ್ನು ತೈತರೀಯ ಉಪನಿಷತ್ತು ಹೇಳ್ತದೆ. ಅಹಂ ವಿಶ್ವಂ ಭುವನಮಭ್ಯಭವಾಂ ಸುವರ್ಣಜ್ಯೋತಿ ಅಂತ ಹೇಳ್ತದೆ. ಅಂದರೆ ಚತುರ್ಮುಖ ಮುಕ್ತಿಯಲ್ಲಿ ಸರ್ವಗುಣಗಳಿಂದಲೂ ಉಳಿದವರು ಎಲ್ಲರನ್ನೂ ಮೀರಿ ಇರುವ ಸೌಭಾಗ್ಯವನ್ನು ಪಡಿಲಿಕ್ಕೆ ಕಾರಣ ಏನು? ಭಗವಂತನ ಅನುಗ್ರಹ. ಇಂತಹ ಭಗವಂತನ ಅನುಗ್ರಹದಿಂದಲೇ ಸೌಭಾಗ್ಯ ಪಡೆಯಲಿಕ್ಕೆ ಸಾಧ್ಯವಾಯಿತು ಅಂತನ್ನುವ ಮಾತನ್ನು ಅಲ್ಲಿ ಅಹಂ ವಿಶ್ವಂ ಭುವನಮಭ್ಯಭವಾಂ ಸುವರ್ಣ ಜ್ಯೋತಿ ಅಂತನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ವಿಮುಕ್ತ ಅಜ್ಞಾನಾಭಿಭವಾತ್ ಆತ್ಮ ವಾಯು ಯಸ್ಮಾತ್ ಸಹ ವಿಮುಕ್ತಾತ್ಮ. ವಾಯುದೇವರು ಅಜ್ಞಾನದ ಆಕ್ರಮಣದಿಂದ ಮುಕ್ತರಾಗುವಂತೆ ಅನುಗ್ರಹಿಸುವವನು ಯಾರೋ ಅವನು ವಿಮುಕ್ತಾತ್ಮ. ವಾಯುದೇವರಿಗೆ ಅಜ್ಞಾನ ಅಂತನ್ನುವುದು ಇಲ್ಲ. ಅಜ್ಞಾನ ಇಲ್ಲ ಅಂತಂದ್ರೆ ಅದಕ್ಕೆ ಕಾರಣ ಪರಮಾತ್ಮ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ದೋಷಗಳಿಂದ ಮುಕ್ತವಾದಂತಹ
ವಿಮುಕ್ತ ದೋಷೇಭ್ಯ ಆತ್ಮ ದೇಹ ಯಸ್ಯ ಸಹ ವಿಮುಕ್ತಾತ್ಮ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಓಂ ಸರ್ವಜ್ಞಾಯ ನಮಃ. ಓಂ ಭಗವಂತನನ್ನು ಸರ್ವಜ್ಞ ಅಂತ ಕರೀತಾರೆ. ಯಾಕೆ? ಗುಣಪೂರ್ಣತ್ವಾದಿನ ಸರ್ವ ಭಗವಾನ್ ಸರ್ವಶರ್ವ ಶಿವಸ್ಥಾಣುರ್ ಅಂತ 25ನೇ ನಾಮದಲ್ಲಿ ಇದರ ಅರ್ಥವನ್ನು ನಾವು ಕೇಳಿವಿ. ತಮ್ ಸ್ವತಃ ಏವ ಸಮ್ಯಕ್ ಜಾನಾತಿ ಇತಿ ಸರ್ವಜ್ಞ. ಸರ್ವ ಎನಿಸುವಂತಹ ತನ್ನನ್ನು ಸಹಜವಾಗಿ ಚೆನ್ನಾಗಿ ಬಲ್ಲವನು ಯಾರೋ ಅವನು ಸರ್ವಜ್ಞ. ಅಥವಾ ಸರ್ವಂ ಸ್ವತಃ ಏವ ಸಮ್ಯಕ್ ಜಾನಾತಿ ಇತಿ ಸರ್ವಜ್ಞ, ಎಲ್ಲವನ್ನೂ ಸಹಜವಾಗಿ ಚೆನ್ನಾಗಿ ಬಲ್ಲವನು ಯಾರೋ ಅವನು ಸರ್ವಜ್ಞ. ಇನ್ನು ಸರ್ವಸ್ಯ ಸೃಷ್ಟೃತ್ವಾದಿನ ಸರ್ವ ಸರ್ವಂ ಜಾನಾತಿ ಇತಿ ಜ್ಞಃ ಸರ್ವಶ್ಚಾಸೌ ಜ್ಞಶ್ಚ ಸರ್ವಜ್ಞ. ಎಲ್ಲರ ಸೃಷ್ಟಿ, ಪಾಲನೆ, ಸಂಹಾರ, ನಿಯಮನ, ಜ್ಞಾನ, ದಾನ ಇವುಗಳನ್ನು ನಡೆಸುವಂಥವನು, ನಿತ್ಯ ಎಲ್ಲರನ್ನ ಸಮಗ್ರವಾಗಿ ಬಲ್ಲವನು ಯಾರೋ ಅವನು ಸರ್ವಜ್ಞ. ನಾರದೀಯದಲ್ಲಿ ಒಂದು ಮಾತನ್ನು ಹೇಳ್ತದೆ. ಸ್ರಷ್ಟಾ ಪಾತಾಚ ಸಂಹರ್ತ ನಿಯಂತಾಚ ಪ್ರಕಾಶಿತ ಯತಃಸರ್ವಸ್ಯ ತೇನಾಹಂ ಸರ್ವೋಸ್ಮಿತ್ಯಭೀಷಿತ ಸ್ವತಃ ಸ್ತುತಃ ಅಂತ. ಎಲ್ಲರ ಸ್ರಷ್ಟೃ, ಪಾಲಕ, ಸಂಹಾರಕ, ನಿಯಾಮಕ, ಪ್ರಕಾಶಕ ನಾನೇ ಆಗಿದ್ದೇನೆ. ಆದ್ದರಿಂದಲೇನೆ ಋಷಿಗಳು ನನ್ನನ್ನು ಸರ್ವ ಅಂತ ಸ್ತುತಿಸ್ತಾರೆ ಅಂತನ್ನುವ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಸರತಿ ಗಚ್ಚತಿ ಸರ್ವತ್ರ ಇತಿ ಸರ್ವ ಸೃಗತೌ ಅಂತನ್ನುವ ಧಾತು. ಸರ್ವಂ ಜಾನಾತಿ ಇತಿ ಜ್ಞಃ ಸರ್ವಶ್ಚಾಸೌ ಜ್ಞಶ್ಚ ಸರ್ವಜ್ಞ. ಎಲ್ಲೆಡೆ ಇರುವವನು, ಎಲ್ಲವನ್ನೂ ತಿಳಿದವನು ಯಾರೋ ಅವನು ಸರ್ವಜ್ಞ. ಇನ್ನು ಸರ್ವಸ್ತು ಸರ್ವೋ ಭಗವಾನ್ ಶಂಭು ಸಹ ಜ್ಞಃ ಜ್ಞಾನಿ ಯಸ್ಮಾತ್ ಸಹ ಸರ್ವಜ್ಞ. ಸಂಹಾರಕನಾಗಿದ್ದು ಸರ್ವ ಅನಿಸುವಂತಹ ರುದ್ರದೇವರನ್ನೇ ಜ್ಞಾನಿ ಆಗುವಂತೆ ಅನುಗ್ರಹ ಮಾಡುವವನು ಯಾರೋ ಅವನು ಸರ್ವಜ್ಞ. ಅರ್ಥಾತ್ ಪರಮಾತ್ಮ ರುದ್ರದೇವರನ್ನು ಸರ್ವಜ್ಞ ಆಗುವಂಗೆ ಅನುಗ್ರಹ ಮಾಡ್ತಾನೆ. ಆದ್ದರಿಂದ ಪರಮಾತ್ಮ ಸರ್ವಜ್ಞ. ಪ್ರಳಯೇ ಸರ್ವಂ ಸೌಜ್ಞಪಯತಿ ಮಾರಯತಿ ಇತಿ ಸರ್ವಜ್ಞ. ಪ್ರಳಯ ಕಾಲದಲ್ಲಿ ಎಲ್ಲವನ್ನ ಸಂಹರಿಸುವವನು ಯಾರೋ ಅವನು ಸರ್ವಜ್ಞ. ಇನ್ನು ಸರ್ವಂ ರುದ್ರಂ ಸಂಜ್ಞಪಯತಿ ಇತಿ ಸರ್ವಜ್ಞ. ಪ್ರಳಯ ಕಾಲದಲ್ಲಿ ಎಲ್ಲವನ್ನು ರುದ್ರನನ್ನು ಸಂಹರಿಸುವವನು ಯಾರೋ ಅವನು ಸರ್ವಜ್ಞ. ಸರ್ವಾನ್ ವಿಜ್ಞಪಯತಿ ಸಂತೋಷಯತಿ ಇತಿ ಸರ್ವಜ್ಞ. ಎಲ್ಲರನ್ನೂ ಸಂತೋಷಪಡಿಸುವವನು ಯಾರೋ ಅವನು ಸರ್ವಜ್ಞ. ಸರ್ವಂ ಗುಣಪೂರ್ಣತ್ವಾದಿನ ಸರ್ವನಾಮಕಂ ಸ್ವಾತ್ಮಾನಂ ಪ್ರಜ್ಞಪಯತಿ ದರ್ಶಯತಿ ಇತಿ ಸರ್ವಜ್ಞ. ಭಕ್ತರಿಗೆ ಸರ್ವ ಎನಿಸುವಂತಹ ತನ್ನನ್ನು ತೋರಿಸಿಕೊಡುವವನು ಯಾರೋ ಅವನು ಸರ್ವಜ್ಞ. ಮುಂದಿನ ನಾಮ ಓಂ ಜ್ಞಾನಮುತ್ತಮಾಯ ನಮಃ. ಓಂ ಜ್ಞಾನಮುತ್ತಮಂ ಅಂತ ಕರಿತಾ ಇದ್ದಾರೆ. ಯಾಕ ಅಂದ್ರೆ ಅವಬೋಧ ರೂಪತ್ವಾತ್ ಜ್ಞಾನಂ ತಸ್ಯೈವ ವಿಶೇಷೇಣ ಉತ್ತಮಂ ಇತಿ ಜ್ಞಾನಮುತ್ತಮಂ. ಉತ್ತಮವಾದ ಜ್ಞಾನಸ್ವರೂಪಿ ಆದಂಥವನು ಪರಮಾತ್ಮನ ದೇಹವೇ ಚಿದಾನಂದಾತ್ಮಕವಾದದ್ದು. ಆದ್ದರಿಂದ ಭಗವಂತನ ರೂಪ, ಭಗವಂತನ ಸ್ವರೂಪ ಇದು ಉತ್ತಮವಾದ ಜ್ಞಾನ ಉಳ್ಳದ್ದಾಗಿದೆ. ಜ್ಞಾನೇನ ಸ್ವವಿಷಯಕೇಣ ಮುತ್ ಮೋದಃ ಯಸ್ಯ ತತ ಜ್ಞಾನಮುತ ಅತಿಶಯೇನ ಜ್ಞಾನಮುತ ಜ್ಞಾನಮುತ್ತಮಂ. ಅಂದರೆ ಸ್ವವಿಷಯಕ ಜ್ಞಾನದಿಂದ ಅತಿಶಯವಾಗಿ ಮೋದವನ್ನು ಹೊಂದುವಂಥವನು ಯಾರೋ ಅವನು ಜ್ಞಾನಮುತ್ತಮಂ. ಸೌಪರ್ಣ ಶ್ರುತಿ ಒಂದು ಮಾತನ್ನು ಹೇಳ್ತದೆ. ಪರಮಾತ್ಮನಿಗೆ ಹೆಚ್ಚು ಪ್ರೀತಿಯಾದವರು ಯಾರು? ಬಹಳ ಉಪವಾಸ ಮಾಡೋರು, ಬಹಳ ಪೂಜೆ ಮಾಡೋರು, ಬಹಳ ದಾನ ಧರ್ಮವನ್ನು ಮಾಡೋರು. ಯಾರನ್ನ ಕಂಡ್ರೆ ಪರಮಾತ್ಮಗೆ ಬಹಳ ಪ್ರೀತಿ ಅಂತಂದರೆ ನ ತಾದೃಶಿ ಪ್ರೀತಿರೀಡ್ಯಸ್ಯ ವಿಷ್ಣೋರ್ ಗುಣೋತ್ಕರ್ಷ ಜ್ಞಾತರಿ ಯಾದೃಶಿ ಸ್ಯಾತ್. ಭಗವಂತನಿಗೆ
ತನ್ನ ಗುಣೋತ್ಕರ್ಷವನ್ನು ಬಲ್ಲವನಲ್ಲಿ ಇರುವಷ್ಟು ಪ್ರೀತಿ ಬೇರೆ ಯಾರೊಳಗೂ ಇಲ್ಲ. ಭಗವಂತ ತನ್ನ ಕುರಿತಾದಂತಹ ಮಹಾತ್ಮ್ಯ ಜ್ಞಾನದಿಂದಲೇ ಅತ್ಯಂತ ಪ್ರಸನ್ನನಾಗಿದ್ದಾನೆ. ಮಹಾತ್ಮ ಜ್ಞಾನ ಪೂರ್ವಸ್ತು ಸುದೃಢ ಸ್ನೇಹತೋದಿಕ ಅಂತ ಏನು ಹೇಳ್ಯಾರ, ಪರಮಾತ್ಮ ಅನುಗ್ರಹ ಮಾಡಬೇಕು ಅಂತೇಳಂತಂದರೆ ಪ್ರೀತಿ ಪಾತ್ರರು ಯಾರು ಅಂತೇಳಂತಂದ್ರೆ ಪರಮಾತ್ಮನನ್ನು ಸರ್ವೋತ್ತಮ ಅಂತ ತಿಳ್ಕೊಂಡವರು ಪರಮಾತ್ಮನಿಗೆ ಅತ್ಯಂತ ಪ್ರೀತಿ ಪಾತ್ರರಾದರು. ಇನ್ನೊಂದು ಅರ್ಥ, ಜ್ಞಾನೇನ ಸ್ವವಿಷಯೇಣ ಯತ ಯಸ್ಮಾತ್ ತತ ಜ್ಞಾನಂ ಅತಿಶಯೇನ ಜ್ಞಾನಮುತ ಜ್ಞಾನಮುತ್ತಮಂ. ಸತ್ಯಸಂಧರು ಈ ಎರಡು ಅರ್ಥವನ್ನು ಅವರೇ ಹೇಳಿದಂಥವ್ರು. ಸ್ವವಿಷಯಕ ಜ್ಞಾನದಿಂದ ಅತಿಶಯವಾಗಿ ಮೋದವನ್ನು ಹೊಂದುವಂತೆ ಅನುಗ್ರಹಿಸುವವನು ಯಾರೋ ಅವನು ಜ್ಞಾನಮುತ್ತಮಂ. ಆತ್ಮನ್ನೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದುಚ್ಯತೆ. ಭಗವಂತನಲ್ಲೇನೆ ನಿಷ್ಠವಾದ ಸ್ಥಿತಪ್ರಜ್ಞನಿಗೆ ಭಗವಂತನ ಅನುಗ್ರಹದಿಂದಲೇ ಉಂಟಾಗ್ತದೆ. ಯಾಕ ಅಂದರೆ ಇಷ್ಟೇ ಅಲ್ಲದೇನೆ ಭಗವಂತನ ಜ್ಞಾನದಿಂದ ಮುಕ್ತರಾಗಿರುವಂತಹ ಜೀವಾತ್ಮರು ಭಗವಂತ ಅವರವರ ಕರ್ಮಗಳಿಗೆ ಯೋಗ್ಯವಾದಂತಹ ರಥ, ಕುದುರೆ ಮುಂತಾದವುಗಳನ್ನು ಸೃಷ್ಟಿಸಿ ಸ್ವರೂಪಾತ್ಮಕ ಸುಖ, ಅಪ್ರಕೃಷ್ಟ ವಿಷಯ ಪದಾರ್ಥಗಳಿಂದ ಉಂಟಾಗುವ ಸುಖ ಹಾಗೂ ಪ್ರಕೃಷ್ಟ ಪದಾರ್ಥಗಳಿಂದ ಉಂಟಾಗುವ ಸುಖಗಳನ್ನು ಉಂಟು ಮಾಡ್ತಾನೆ. ನೋಡ್ರಿ, ನಮಗೆ ಯಾವ್ಯಾವುದ್ರೊಳಗೆ ಪ್ರೀತಿ ಅದ, ದೇವರ ದರ್ಶನವನ್ನು ಮಾಡಿದ್ವಿ ಅಂತ ಹೇಳಂತಂದ್ರೆ ಅವೆಲ್ಲವೂ ನಮಗೆ ಹಾಗೆ ಆಗ್ತದೆ ಅಂತನ್ನೋದನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಇದನ್ನು ಬೃಹದಾರಣ್ಯಕ ಉಪನಿಷತ್ತೇ ಹೇಳ್ತದೆ. ನ ತತ್ರ ರಥಾನ ರಥಯೋಗಾನ ಪಂಥಾನೋ ಭವಂತ್ಯಂಥ ರಥಾನ್ ರಥಯೋಗಾನ್ ಪಥಸೃಜತೆ ನ ತತ್ರಾನಂದಾನಂದ ಮುದ ಪ್ರಮೋದೋ ಭಗವಂತ್ಯಥಾನಂದ ಮುದ ಪ್ರಮೋದ ಸೃಜತೆ. ಅವರಿಗೆ ಹೆಂಗೆ ಬೇಕು, ಏನು ಬೇಕೋ ಹಂಗೆ ಸೃಷ್ಟಿ ಮಾಡಿ ಕೊಡ್ತಾ ಇದ್ದಾನೆ ಪರಮಾತ್ಮ. ಇನ್ನೊಂದು ಅರ್ಥ, ಜ್ಞಾನೇನ ಮುತ ಮೋದೋ ತೇಷಾಂ ತೇ ಜ್ಞಾನ ಮುದೋ ದೇವಾಹ ತೈಸ್ತಮ್ಯತೆ ಅಭಿಕಾಂಕ್ಷತೆ ಇತಿ ಜ್ಞಾನಮುತ್ತಮಂ. ಅಂದರೆ ಜ್ಞಾನದಿಂದ ಮೋದವುಳ್ಳ ದೇವತೆಗಳಿಂದ ಅಪೇಕ್ಷಿಸಲ್ಪಡುವವನು ಯಾರೋ ಅವನು ಜ್ಞಾನಮುತ್ತಮ. ಅತಿಶಯೇನ ಜ್ಞಾನಾನಂದ ಸ್ವರೂಪತ್ವಾತ್ ಜ್ಞಾನಮುತ್ತಮಂ. ಅತಿಶಯವಾಗಿ ಜ್ಞಾನಾನಂದ ಸ್ವರೂಪಿಯಾಗಿರುವವನು ಯಾರೋ ಅವನು ಜ್ಞಾನಮುತ್ತಮ ಅಂತ ಹೇಳ್ತಾ ನಾಮಗಳ ವ್ಯಾಖ್ಯಾನವನ್ನು ಮುಗಿಸೋಣ. ಓಂ ವಿಮುಕ್ತಾತ್ಮನೇ ನಮಃ. ಓಂ ಓಂ ಸರ್ವಜ್ಞಾಯ ನಮಃ. ಓಂ ಓಂ ಜ್ಞಾನಮುತ್ತಮಾಯ ನಮಃ. ಓಂ ಓಂ ಸುವ್ರತಾಯ ನಮಃ. ಓಂ. ಭಗವಂತನನ್ನು ಸುವ್ರತಃ ಅಂತ ಕರೀತಾರೆ. ಯಾಕೆ ಅಂದರೆ ಶೋಭನಾನಿ ವ್ರತಾನಿ ಭಕ್ತ ಸಂರಕ್ಷಣಾದೀನಿ ನಿಯಮಾಹ ಯಸ್ಯ ಸಹ ಸುವ್ರತಃ. ಭಕ್ತರನ್ನು ಸಂರಕ್ಷಿಸುವುದೇ ಮುಂತಾದ ಶೋಭನವಾದ ವ್ರತಗಳ ಉಳ್ಳವನು ಯಾರೋ ಅವನು ಸುವ್ರತ. ಭಗವಂತನ ಅದ್ಭುತವಾದ ವ್ರತ ಏನು ಅಂಥೇಳಂತಂದರೆ, ಒಂದು ಸಲ ಆದರೂ ಅವರು ಭಕ್ತಿಯಿಂದ ನನ್ನ ಶರಣು ಹೊಂದಿದರೆ ಅವರನ್ನು ರಕ್ಷಣೆ ಮಾಡ್ತೀನಿ ಅಂತನ್ನುವುದು ಭಗವಂತನ ವ್ರತ. ಇದನ್ನು ರಾಮಾವತಾರದಲ್ಲಿ ಸ್ಪಷ್ಟವಾಗಿ ತೋರಿಸಿಕೊಡ್ತಾನೆ. ವಿಭೀಷಣ ರಾವಣನನ್ನು ಬಿಟ್ಟು ರಾಮನ ಪಕ್ಷವನ್ನು ಸೇರಿಸಿಕೊಳ್ತಾ ಇರಬೇಕಾದಾಗ ಭಗವಂತ ಹೇಳುವಂತಹ ಮಾತು, ಅಪರೋಕ್ಷಂ ಪರೋಕ್ಷಂ ವಾ ಶರಣಂ ಮಾಮುಪಾಗತಂ ಶತ್ರುಂ ಮಿತ್ರ ಮಥಾನ್ಯಂ ವಾ ಪಾಲಯೇಯೇ ಇತಿಮೇ ವ್ರತಂ. ಪ್ರತ್ಯಕ್ಷವಾಗಲಿ ಅಪ್ರತ್ಯಕ್ಷವಾಗಲಿ, ಶತ್ರುಗಳಾಗಲಿ ಮಿತ್ರರಾಗಲಿ ನನ್ನನ್ನು ಶರಣು ಹೊಂದಿದರು ಅಂತೇಳಂತಂದರೆ ಅವರ ಪಾಲನ ಮಾಡುವುದು ನನ್ನ ಧರ್ಮ, ನನ್ನ ಕರ್ತವ್ಯ ಅಂತ ರಾಮದೇವರು ಹೇಳಿದ್ದಾರೆ. ಕೃಷ್ಣನು ಕೂಡ ಅದೇ ಮಾತನ್ನು ಹೇಳ್ತಾನೆ. ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಹೇ ಅರ್ಜುನ ಕೇಳು, ನನ್ನ ಭಕ್ತರು ಎಂದಿಗೂ ನಾಶವಾಗುವುದಿಲ್ಲ, ದುಃಖ ಪಡೋದಿಲ್ಲ ಅಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಗೀತಾದೊಳಗೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಯೋಗಕ್ಷೇಮಂ ವಹಾಮ್ಯಹಂ ಅಂತನ್ನೋದನ್ನು ಅವನು ಹೇಳ್ತಾನೆ. ಇನ್ನು
ಶೋಭನಂ ವ್ರತಂ ಯಸ್ಮಿನ್ ವಿಷಯೇ ಸಹ ಸುವ್ರತಃ. ಯಾರ ಬಗ್ಗೆ ಶೋಭನವಾದ ವ್ರತಗಳು ಆಚರಿಸಲ್ಪಡುವವೋ ಅವನು ಸುವ್ರತಃ. ಪರಮಾತ್ಮ ನಾವು ಮಾಡುವ ಎಲ್ಲ ವ್ರತಗಳು ನಿಯಮಗಳು ಪರಮಾತ್ಮನ ಪ್ರೀತಿಗಾಗೇನೆ, ಆದ್ದರಿಂದ ಅವನು ಸುವ್ರತ. ಇನ್ನು ಶೋಭನಾನಿ ವ್ರತಾನಿ ಯಸ್ಮಾತ್ ಯದರ್ಪಣಾತ್ ಭವಂತಿ ಸಹ ಸುವ್ರತಃ. ನಾವು ಮಾಡುವ ವ್ರತಗಳು ಯಾರಿಗೆ ಸಮರ್ಪಣೆ ಮಾಡೋಣದರಿಂದ ಅವು ಶೋಭನವಾಗುತ್ತಾವೋ ಅಂಥವನು ಸುವ್ರತ. ಹರಿವಂಶ ಒಂದು ಮಾತನ್ನು ಹೇಳ್ತದೆ, ಧ್ಯಾನಂಚ ಗುರು ಶುಶ್ರೂಷ ನಿತ್ಯ ನೈಮಿತ್ತಿಕಾ ಕ್ರಿಯಾ ತೀರ್ಥದಾನ ಜಪಾದ್ಯಾಶ್ಚ ಸ್ವಾಧ್ಯಾಯೋ ಹರಿಕೀರ್ತನಂ ದ್ವಾದಶಾದಿಂದ್ರ ವ್ರತಂ ಚೈವ ತುಳಸ್ಯಾದ್ಯೈ ರಥಾರ್ಚನಂ ಸರ್ವಂ ಭಕ್ತ್ಯರ್ಥಮುದ್ದಿಷ್ಟಂ ನಿಷ್ಫಲಂ ತತ್ ತಯಾ ವಿನಾ. ನೀವು ಏನೇ ಮಾಡ್ರಿ ಅದರಿಂದ ಭಗವಂತನಲ್ಲಿ ಭಕ್ತಿ ಬರುವಂಗೆ ಮಾಡಬೇಕು. ಅದು ಏನೇ ಆಗಿರಲಿ, ಧ್ಯಾನ, ಗುರು ಶುಶ್ರೂಷ, ನಿತ್ಯ ಹಾಗೂ ನೈಮಿತ್ತಿಕ ಕ್ರಿಯೆಗಳು, ತೀರ್ಥಯಾತ್ರ, ದಾನ, ಜಪ, ಅನುಷ್ಠಾನ, ಸ್ವಾಧ್ಯಾಯ, ಹರಿಕೀರ್ತನ, ದ್ವಾದಶಾದಿ ವ್ರತಗಳು, ತುಳಸಿ ಅರ್ಚನೆ, ಇವು ಎಲ್ಲವೂ ಕೂಡ ಭಗವದ್ಭಕ್ತಿ ಹುಟ್ಟಿಸ್ಲಿಕ್ಕಾಗಿ ಇವುಗಳನ್ನು ಮಾಡಬೇಕು. ಇವು ಎಲ್ಲ ಮಾಡಿದರೂ ನಿಮಗೆ ಭಕ್ತಿ ಬರಲಿಲ್ಲ ಅಂತೇಳಂತಂದರೆ ಅವು ಮಾಡಿದರೂ ಅಷ್ಟೇ, ಬಿಟ್ಟರೂ ಅಷ್ಟೇ. ಕೇವಲ ಅವುಗಳು ಫಿಸಿಕಲ್ ಸ್ಟ್ರೇನ್ ಅನ್ನಿಸ್ಕೊಳ್ತವೆ ಹೊರತಾಗಿ ಬೇರೆ ಯಾವ ಪ್ರಯೋಜನವೂ ಅದರಿಂದ ಇಲ್ಲ. ಇನ್ನು ಸುಶೋಭನ ಪದಾರ್ಥ ಏವ ವ್ರೀಯತೆ ಸ್ವೀಕ್ರಿಯತೆ ಅನೇನ ಇತಿ ಸುವ್ರತಃ. ನಾವು ಎಲ್ಲವನ್ನೂ ದೇವರಿಗೆ ಸಮರ್ಪಣೆ ಮಾಡ್ತೀವಿ, ಆದರೆ ದೇವರು ಮಾತ್ರ ಒಳ್ಳೆಯದನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ. ಶುಭಂ ಪಿಬತ್ಯ ಸೌ ನಿತ್ಯಂ ನಾಶುಭಂ ಸ ಹರಿಪಿಬೇತ್ ಅಂತ ಪದ್ಮಪುರಾಣದಲ್ಲಿ ಹೇಳಿರುವ ಪ್ರಕಾರ ನಾವು ಏನು ಸಮರ್ಪಣೆ ಮಾಡಿದರೂ ಅದರೊಳಗಿನ ಸಾರ ಭಾಗ ಮಾತ್ರ ಅವನು ಸ್ವೀಕಾರ ಮಾಡ್ತಾನೆ. ಮುಂದಿನ ನಾಮ ಓಂ ಸುಮುಖಾಯ ನಮಃ. ಓಂ ಭಗವಂತನನ್ನು ಸುಮುಖ ಅಂತ ಕರೀತಾರೆ. ಯಾಕೆ? ಸುಶೋಭನಂ ಮುಖಂ ಯಸ್ಯ ಸಹ ಸುಮುಖ. ಶೋಭನವಾದ ಮುಖವುಳ್ಳವನು ಯಾರೋ ಅವನು ಸುಮುಖ. ಆನಂದಾತ್ಮಕವಾದ ಮುಖವುಳ್ಳವನು. ಪರಮಾತ್ಮನ ಮುಖ ಆನಂದಮಯವಾದದ್ದು, ಆದ್ದರಿಂದ ಅವನು ಸುಮುಖ. ಶ್ರೀಮದಾಚಾರ್ಯರು ಭಗವಂತನ ಮುಖದ ವರ್ಣನೆಯನ್ನು ಮಾಡ್ತಾ ಹೇಳ್ತಾರೆ, ಸಾವಿರಾರು ಚಂದ್ರಗಳಿಗಿಂತಲೂ ಅಧಿಕ ಕಾಂತಿ ಉಳ್ಳವನಾದ್ದರಿಂದ ಅವನು ಸುಮುಖ. ಸ್ಮರೇತ ಯಾಮಿನೀನಾಥ ಸಹಸ್ರಾಮಿತ ಕಾಂತಿಮತ ಅಂತ ಹೇಳ್ತಾರೆ. ಸಹಸ್ರ ಅಮಿತ ಕಾಂತಿಮತ. ಸಹಸ್ರ ಅಂತ ಅನ್ನುವ ಶಬ್ದ ಅನಂತ ಅನ್ನುವ ಅರ್ಥದಲ್ಲಿ ಹೇಳಿದ್ದಾರೆ. ಇನ್ನು ಅತೀವ ಮುಖಾನಿ ಯಸ್ಯ ಸಹ ಸುಮುಖ. ಅತಿಶಯವಾದ ಮುಖವುಳ್ಳವನು ಯಾರೋ ಅವನು ಸುಮುಖ. ಅತಿಶಯವಾದ ಮುಖ ಅಂತಂದ್ರೆ ಅನಂತ ಮುಖ. ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತಸ್ಪಾತ್ ಋಗ್ವೇದ ಹೇಳ್ತದೆ. ಅನಂತ ಮುಖವುಳ್ಳವನು. ಇನ್ನು ಸುಶೋಭನಂ ಮುಖಂ ಮುಖಬಿಲಂ ಯಸ್ಯ ಸಹ ಸುಮುಖ. ಶೋಭನವಾದ ಬಾಯಿ ಉಳ್ಳವನು ಯಾರೋ ಅವನು ಸುಮುಖ. ನರಸಿಂಹದೇವರನ್ನ ಸುಮುಖ ಅಂತ ಕರೆದಿದ್ದಾರೆ ಆಗ್ನೇಯ ಪುರಾಣದಲ್ಲಿ. ನೃಸಿಂಹೋ ಜಗತಸ್ಯ ಚ ಸ್ವಮುಖೇ ಹವನಾದೇವ ಹರಿವಿರಿತ್ಯಭಿಧೀಯತೆ ಅಂತ ನರಸಿಂಹದೇವರು ಏನು ಗುಹಾಕಾರವಾಗಿ ಬಾಯಿಯನ್ನು ತೆಗೆದಾರಲ್ಲ, ಆದ್ದರಿಂದ ಅವರು ಸುಮುಖ. ಇನ್ನು ಸುಶೋಭನಂ ಮುಖಂ ಪ್ರಾರಂಭ ಯಸ್ಮಾತ್ ಸಹ ಸುಮುಖ. ಪ್ರಾರಂಭವು ಪ್ರಶಸ್ತವಾಗುವಂತೆ ಅನುಗ್ರಹಿಸುವವನು ಯಾರೋ ಅವನು ಸುಮುಖ. ಭಗವಂತನ ಕೆಲಸಗಳನ್ನು ಪ್ರಾರಂಭ ಮಾಡುವಾಗ ಸಂಕಲ್ಪ ಮಾಡಿದರೆ ಸಾಕಂತ, ಇಂಥ ವ್ರತ ಮಾಡ್ತೀನಿ, ಅದು ಎಂದಿಗೂ ನಿಷ್ಫಲವಾಗುವುದಿಲ್ಲ. ಪ್ರಾರಂಭ ಮಾಡಿದ ದಂಡಿಗೆ ಹಚ್ಚಲಿಕ್ಕೆ ಆಗ್ತದೋ ಇಲ್ಲೋ ನಮಗೆ, ಪ್ರಾರಂಭ ಅಂತರೂ ಮಾಡ್ರಿ ಅಂತ ಹೇಳ್ತಾರೆ. ಪ್ರಾರಂಭ ಮಾಡಿದರೆ ಭಗವಂತ ಅದರ ತಕ್ಕಂಗೆ ಅನುಗ್ರಹವನ್ನು ಮಾಡಿಯೇ ಮಾಡ್ತಾನೆ. ಆದ್ದರಿಂದ ಅವನು ಸುಮುಖ. ಇನ್ನು ಭಕ್ತಾನಾಂ ಸುಶೋಭನಾನಿ ಮುಖಾನಿ ಉಪಾಯಾ ಯಸ್ಮಾತ್ ಸಹ ಸುಮುಖ. ಭಕ್ತರಿಗೆ ಶೋಭನವಾದ ಉಪಾಯಗಳನ್ನು ಅನುಗ್ರಹಿಸುವವನು ಯಾರೋ ಅವನು ಸುಮುಖ. ಮುಂದಿನ ನಾಮ ಓಂ ಸೂಕ್ಷ್ಮಾಯ ನಮಃ. ಓಂ ಭಗವಂತನನ್ನು ಸೂಕ್ಷ್ಮ ಅಂತ ಕರೀತಾರೆ.
ಯಾಕೆ? ಅತ್ಯಂತ ಸೂಕ್ಷ್ಮತ್ವಾದಿತಿ ಸೂಕ್ಷ್ಮ ಸಿದ್ಧ್ಯತಿ. ಭಯಂಕರ ಸೂಕ್ಷ್ಮನಾದಂಥವನು ಅಂದರೆ ಹೆಂಗೆ ಅರ್ಥ ಮಾಡ್ಕೊಳ್ಬೇಕು? ಭಯಂಕರ ಸೂಕ್ಷ್ಮ ಅಂತನ್ನೋದು ನಮ್ಮಲ್ಲಿ ಪರಮಾತ್ಮ, ಪರಮಾಣು, ಜೀವಸ್ವರೂಪ, ಪ್ರಕೃತಿ ಇವು ಎಲ್ಲವೂ ಸೂಕ್ಷ್ಮಗಳೇ. ಭಗವಂತನಾದರೂ ಇವೆಲ್ಲವಿಗಿಂತಲೂ ಅತ್ಯಂತ ಸೂಕ್ಷ್ಮನಾಗಿರುವನು. ಪರಮಾಣು ದ್ರವ್ಯದೊಳಗೂ ಪರಮಾಣು ಕಾಲದೊಳಗೂ ಅವುಗಳನ್ನು ನಿಯಮಿಸ್ತಾ ಇದ್ದಾನೆ. ಆದ್ದರಿಂದ ಭಗವಂತ ಅವುಗಳಿಗಿಂತಲೂ ಅವುಗಳಿಂತಲೂ ಸೂಕ್ಷ್ಮ ಆದದ್ದರಿಂದ ಅವನನ್ನು ಸೂಕ್ಷ್ಮ ಅಂತ ಕರೀತಾ ಇದ್ದಾರೆ. ನಿಜವಾದ ಸೂಕ್ಷ್ಮ ಅವನೇ. ಹೀಗೆ ಭಗವಂತ ಎಲ್ಲದಕ್ಕಿಂತಲೂ ಸೂಕ್ಷ್ಮನಾಗಿದ್ದಾನೆ. ಬೃಹಚ್ಚ ತದ್ ದಿವ್ಯ ಮಚಿಂತ್ಯ ರೂಪಂ ಸೂಕ್ಷ್ಮ ಚ ತತ್ ಸೂಕ್ಷ್ಮತರಂ ವಿಭಾತಿ. ಅಥರ್ವಣ ಉಪನಿಷತ್ತು ಹೇಳುತ್ತದೆ, ದೊಡ್ಡದಕ್ಕಿಂತ ಎಲ್ಲದಕ್ಕಿಂತ ದೊಡ್ಡವನು, ಸೂಕ್ಷ್ಮದೊಳಗೆ ಎಲ್ಲದಕ್ಕಿಂತ ಸೂಕ್ಷ್ಮ ಪರಮಾತ್ಮನೇ ಆಗಿದ್ದಾನೆ. ಭೀಷ್ಮಾಚಾರ್ಯರು ಕೃಷ್ಣನನ್ನು ಸ್ತೋತ್ರ ಮಾಡುವಾಗ ಶಾಂತಿ ಪರ್ವದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಯಮ್ನ ದೇವಾನ ಗಂಧರ್ವ ನ ದೈತ್ಯಾನ ಚ ದಾನವಾಹ ತತ್ವತೋ ಹಿ ವಿಜಾನಂತಿ ತಸ್ಮೈ ಸೂಕ್ಷ್ಮಾತ್ಮನೇ ನಮಃ. ಭೀಷ್ಮಾಚಾರ್ಯರು ಹೇಳ್ತಾರೆ, ಯಾರನ್ನ ದೇವತೆಗಳಾಗಲಿ, ಗಂಧರ್ವರಾಗಲಿ, ದೈತ್ಯರಾಗಲಿ, ದಾನವರಾಗಲಿ ಸಮಗ್ರವಾಗಿ ತಿಳಿಯಲಾರರೋ ಅಂತಹ ಸೂಕ್ಷ್ಮವಾದ ಸ್ವರೂಪವುಳ್ಳ ಕೃಷ್ಣನಿಗೆ ನಮೋ ನಮಃ ಅಂತ ಅವನ ಸ್ವರೂಪದ ಸೂಕ್ಷ್ಮತ್ವವನ್ನು ಭೀಷ್ಮಾಚಾರ್ಯರು ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಇನ್ನೊಂದು, ಸುಷ್ಠು ಉತ್ಕೃಷ್ಟ ಕ್ಷ್ಮ ಭೂದೇವಿ ಯಸ್ಯ ಪತ್ನಿತ್ವೇನ ಸಹ ಸೂಕ್ಷ್ಮ. ಚೆನ್ನಾಗಿ ಉತ್ಕೃಷ್ಟಳಾದ ಭೂದೇವಿಯ ಪತಿಯಾಗಿರುವವನು ಯಾರೋ ಅವನು ಸೂಕ್ಷ್ಮ. ಚಿದಾನಂದಾತ್ಮಕವಾದಂತಹ ದೇಹವುಳ್ಳ ಭೂಮಿದೇವಿ ದೇಹದ ಬಾಯಿ, ಮೂಗು ಮುಂತಾದ ನವದ್ವಾರಗಳು ಕೂಡ ಸುಗಂಧವೇ ಸೂಸುತ್ತಿವೆ. ಇದನ್ನು ಹೇಳ್ತಾರೆ, ಗಂಧದ್ವಾರಾಂ ದುರಾದರ್ಶಾಂ ನಿತ್ಯಪುಷ್ಟಾಂ ಕರೀಷಣೀಂ ಈಶ್ವರೀಂ ಸರ್ವಭೂತಾನಾಂ ತಾಮಿಹೋ ಪಕ್ವಯೇ ಶ್ರಿಯಂ. ಹಾಗೆಯೇ ಭೂಮಿ ಅಸಾಧಾರಣ ಗುಣವಾದ ಗಂಧಕ್ಕೆ, ವಾಸನೆಗೆ ಆಕೆಯೇ ನಿಯಾಮಕಳಾಗಿದ್ದಾಳೆ. ಅದು ಆಕೆಯ ಜ್ಞಾನಕ್ಕೆ ಕಾರಣ ಅಂತ ಅನಿಸ್ಕೊಳ್ತಾ ಇದೆ. ಇಂತಹ ಭೂದೇವಿಯನ್ನ ಈಶ್ವರಿ ಅಂತ ಉಲ್ಲೇಖಿಸಿ, ಈ ಈಶ್ವರಿ ಅಂತ ಯಾಕೆ ಅಂತಂದ್ರೆ ಈಶ್ವರನ ಹೆಂಡತಿ, ಪರಮಾತ್ಮನ ಹೆಂಡತಿ. ಆದ್ದರಿಂದ ಇಂತಹ ದೇವಿಯನ್ನ ಪತ್ನಿಯನ್ನಾಗಿ ಪಡೆದವನು ಸೂಕ್ಷ್ಮ. ಇನ್ನು ಸುಷ್ಟು ಉತ್ಕೃಷ್ಟಾಕ್ಷ್ಮ ಅವನಿಹಿ ಯಸ್ಮಾತ್ ಸಹ ಸೂಕ್ಷ್ಮ. ಭೂಮಿಯು ಚೆನ್ನಾಗಿ ಉತ್ಕೃಷ್ಟವಾಗುವಂತೆ ಅನುಗ್ರಹಿಸುವವನು ಯಾರೋ ಅವನು ಸೂಕ್ಷ್ಮ. ಶಂಖ, ಚಕ್ರ, ವಜ್ರ, ಅಂಕುಶ, ಧ್ವಜ ಮುಂತಾದ ಚಿಹ್ನೆಗಳನ್ನು ಒಳಗೊಂಡಿರುವಂತಹ ಕೃಷ್ಣನ ಹೆಜ್ಜೆಗಳಿಂದ ಅಲಂಕೃತವಾದಂತಹ ಅಂಗಗಳುಳ್ಳ ತಾನು ಅಂದರೆ ಭೂದೇವಿ ಮೂರೂ ಲೋಕಗಳನ್ನು ಮೀರಿ ಶೋಭಿಸುವುದಾಗಿ ಹೇಳಿಕೊಳ್ತಾ ಇದ್ದಾಳೆ. ಪರಮಾತ್ಮನ ಪಾದ ಚಿಹ್ನೆಗಳು ನನ್ನ ಮೇಲೆ ಇದ್ದುದರಿಂದ ನಾನು ಮೂರೂ ಲೋಕಗಳನ್ನು ಮೀರಿ ಬೆಳೆಯುವಂತಹ ಸಾಮರ್ಥ್ಯ ನನ್ನಲ್ಲಿ ಇದೆ ಅನ್ನುವುದನ್ನು ಅವಳು ಹೇಳ್ತಾ ಇದ್ದಾಳೆ. ಇನ್ನು ಸುಷ್ಟು ಉತ್ಕೃಷ್ಟಾಹ ಏನ ತಾನ್ ಕ್ಷಮತ ಇತಿ ಸೂಕ್ಷ್ಮ. ಚೆನ್ನಾಗಿ ಉತ್ಕೃಷ್ಟರಾಗಿರುವವರನ್ನ ಕ್ಷಮಿಸುವವನು ಯಾರೋ ಅವನು ಸೂಕ್ಷ್ಮ. ಜ್ಞಾನ ಭಕ್ತಿ ವೈರಾಗ್ಯಗಳಿಂದ ಶ್ರೇಷ್ಠರಾದವರು ಏನಾದರೂ ತಪ್ಪನ್ನು ಮಾಡಿದರೆ ಅವರ ತಪ್ಪನ್ನು ಕ್ಷಮಾ ಮಾಡ್ತಾನೆ. ಆದ್ದರಿಂದ ಅವನು ಸೂಕ್ಷ್ಮ. ಇನ್ನು ಶೋಭನತ್ವಾತ್ ಉಹು ರುದ್ರ ತಂ ಕ್ಷಮತ ಇತಿ ಸೂಕ್ಷ್ಮ. ಪ್ರಶಸ್ತವಾದ ರುದ್ರದೇವರನ್ನ ಕ್ಷಮಿಸಿರುವವನು ಯಾರೋ ಅವನು ಸೂಕ್ಷ್ಮ. ರುದ್ರದೇವರನ್ನು ಯಾವಾಗ ಕ್ಷಮಿಸಾನ ಅಂದರೆ ರಾಮಾವತಾರದಲ್ಲಿ ರಾವಣನನ್ನ ರಾಮದೇವರು ಕೊಂದಾಗ ನನ್ನ ವರ ಇರುವಂತಹ ರಾವಣನನ್ನ ಕೊಂದ ಅಂತ ರಾಮದೇವರ ಮೇಲೆ ಯುದ್ಧವನ್ನು ಸಾರಿದ.
ರುದ್ರ. ಆಗ ಭೂಕಂಪ ಮಾಡಿ ರುದ್ರದೇವರು ಕೆಳಗೆ ಬೀಳುವ ಹಂಗೆ ಮಾಡಿ ಅವನನ್ನು ಕ್ಷಮ ಮಾಡಿದರು. ಆದ್ದರಿಂದ ರಾಮದೇವರು ಆ ಭೂಕಂಪ ಮಾಡಿ ತೋರಿಸಿದ್ದರಿಂದ ಅಲ್ಲಿ ಈ ರೀತಿಯಾಗಿ ರುದ್ರನನ್ನು ರಾಮದೇವರು ಸಂಪೂರ್ಣವಾಗಿ ರಕ್ಷಿಸಿದರು, ಕ್ಷಮ ಮಾಡಿದರು. ಆದ್ದರಿಂದ ಉತ್ತಮರಾದಂತಹ ರುದ್ರದೇವರನ್ನ ಕ್ಷಮ ಮಾಡಿದ್ದರಿಂದ ಸೂಕ್ಷ್ಮ ಅಂಥೇಳಿ ರಾಮದೇವರನ್ನ ಕರಿತಾ ಇದ್ದಾರೆ ಅಂತನ್ನೋ ಹೇಳೋದ್ರ ಮೂಲಕ ಅನುವಾದವನ್ನು ಮುಗಿಸೋಣ. ಓಂ ಸುಘೋಷಾಯ ನಮಃ. ಓಂ. ಭಗವಂತನ ನಾಮ ಸುಘೋಷ ಅಂತೇಳಿ. ಯಾಕೆ ಅಂದರೆ ಶೋಭನೋ ಘೋಷ ವೇದಾದಿರೂಪ ಯಸ್ಯ ಸಹ ಸುಘೋಷ. ಶೋಭವಾದ ವೇದಾದಿಗಳ ಘೋಷ ಉಳ್ಳವನು ಯಾರೋ ಅವನು ಸುಘೋಷ. ಮೊಟ್ಟ ಮೊದಲು ವೇದದ ಘೋಷವನ್ನು ಮಾಡಿದಂಥವನು ಭಗವಂತನೇ. ಆರೇಸ್ಯ ಮಹತೋ ಭೂತಸ್ಯ ನಿಶ್ವಸಿತಮೇತದ್ ಯದೃಗ್ವೇದೋ ಯಜುರ್ವೇದ ಸಾಮವೇದೋ ಅಥರ್ವಾಂಗಿರಸ ಇತಿಹಾಸ ಪುರಾಣಂ ವಿದ್ಯಾ ಉಪನಿಷದ ಶ್ಲೋಕ ಸೂತ್ರಾಣ್ಯಾನುವ್ಯಾಖ್ಯಾನಿ ವ್ಯಾಖ್ಯಾನ್ಯಸ್ಯೈವೈತಾನಿ ನಿಶ್ವಸಿತಾನಿ ಅಂತ ಬೃಹದಾರಣ್ಯಕ ಉಪನಿಷತ್ತು ಹೇಳ್ತದೆ. ಸೃಷ್ಟಿಯ ಪ್ರಾರಂಭದಲ್ಲಿ ಹಯಗ್ರೀವ ರೂಪಿ ಭಗವಂತನ ಘೋಷವಾಗಿಯೇ ಋಗ್ವೇದ ಮುಂತಾದಿ ಸಮಗ್ರ ವಾಂಗ್ಮಯ ಹೊರಹೊಮ್ಮುತ್ತದೆ. ಸ್ಥಿತಿಕಾಲದಲ್ಲಿ ಆಗಲಿ ವೈಕುಂಠದಲ್ಲಿ ಆಗಲಿ ನಿಖಿಲ ದೇವತೆಗಳು ಕೂಡ ಸರ್ವದಾ ಹೊರಹೊಮ್ಮಿಸ್ತಾ ಇರುವಂತಹದ್ದು ಇದು ಘೋಷ ಅನ್ನುವ ಮಾತನ್ನು ಸಂತತಂ ಚಿಂತಯೇತ್ ಕಂಠಂ ಭಾಸ್ವತ್ ಕೌಸ್ತುಭ ಭಾಸಕಂ ವೈಕುಂಠಸ್ಯಾಖಿಲ ವೇದ ಉದ್ಗೀರ್ಯಂತೆ ನಿಶಮ್ಯತಃ ಅಂತ ಶ್ರೀಮದಾಚಾರ್ಯ ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ. ಸತ್ಯಸಂಧ ತೀರ್ಥರು ಸುಘೋಷ ಅಂತನ್ನುವುದಕ್ಕೆ ಅರ್ಥವನ್ನು ಮಾಡ್ತಾ ಶೋಭನಃ ಪಾಂಚಜನ್ಯ ಘೋಷೋ ಯಸ್ಯ ಸಹ ಸುಘೋಷಃ. ಶೋಭನವಾದ ಪಾಂಚಜನ್ಯ ಶಂಖದ ಘೋಷ ಉಳ್ಳವನು ಯಾರೋ ಅವನು ಸುಘೋಷ. ಪಾಂಚಜನ್ಯದ ಘೋಷ ಹೇಗಿದೆ ಅಂತ ಹೇಳ್ತಾ ಪಾಂಚಜನ್ಯದ ಸ್ತುತಿಯನ್ನ ಮಾಡ್ತಾ ಅಲ್ಲಿ ಹೇಳ್ತಾ ಇದ್ದಾರೆ. ಗರ್ಭಾದೇವಾರಿ ನಾರೀಣಾಂ ವಿಶೀರ್ಯಂತೆ ಸಹಸ್ರಧ ತವ ನಾದೇನ ಪಾತಾಲೆ ಪಾಂಚಜನ್ಯ ನಮೋಸ್ತುತೆ ಅಂತ ಪಾಂಚಜನ್ಯದ ಸ್ತೋತ್ರವನ್ನು ಮಾಡ್ತಾ ಆ ಭಗವಂತನ ಶಂಖದಿಂದ ಹೊರಟಂತಹ ನಾದ ದೇವತಾರಿ ನಾರಿ ದೇವತೆಗಳ ಶತ್ರುಗಳ ಸ್ತ್ರೀಯರ ಗರ್ಭವನ್ನ 1000 ಹೋಳ ಮಾಡ್ತದಂತೆ. ಅಷ್ಟೇ ಅಲ್ಲದೇನೆ ಪಾತಾಳಕ್ಕೂ ಹೊಕ್ಕು ಅಲ್ಲಿರುವ ದೈತ್ಯರನ್ನ ಸಂಹಾರ ಮಾಡುವಂತಹ ಘೋಷ ಅದು ಸುಘೋಷವಾಗಿದೆ. ಇನ್ನೊಂದು ಅರ್ಥ ಸುಷ್ಟು ಘೋಷತಿ ಸ್ವಮಹಿಮಾನಾಧಿಕೃತ್ಯ ಉಪದಿಶತಿ ಇತಿ ಸುಘೋಷ. ತನ್ನ ಮಹಿಮೆಗಳನ್ನು ಕುರಿತು ಚೆನ್ನಾಗಿ ಸ್ಪಷ್ಟವಾಗಿ ಘೋಷಿಸುವವನು ಯಾರೋ ಅವನು ಸುಘೋಷ. ಋಗ್ವೇದ ಒಂದು ಮಾತನ್ನು ಹೇಳ್ತದೆ, ಮಂತ್ರವನ್ನು ಹೇಳ್ತದೆ. ಚತ್ವಾರಿ ಶೃಂಗಾತ್ರಯೋ ಅಸ್ಯ ಪಾದಾದ್ವೇಶೀರ್ಷೆ ಸಪ್ತಹಸ್ತ ಆಸೋ ಅಸ್ಯ ತ್ರಿದಾ ಬದ್ಧೋ ವೃಷಭೋ ರೋರವೀತಿ ಮಹೋ ದೇವೋ ಮರ್ತ್ಯಾನ್ ಆವಿವೇಶ. ಋಷಭದ ರೂಪವನ್ನ ಭಗವಂತನಿಗೆ ಕೊಟ್ಟು ವರ್ಣಿಸುವಂತಹ ಋಗ್ವೇದ ಅಂತಹ ಋಷಭವು ಮಹಾದೇವ ಎಂದೆನಿಸಿರುವ ತಾನು ಜೀವಾತ್ಮರ ಜಾಗೃತವಸ್ಥೆಯನ್ನ ಪ್ರೇರೇಪಿಸುವುದಕ್ಕಾಗಿ ಅವರಲ್ಲಿ ಪ್ರವೇಶಿಸಿದನು ಅಂತ ಸ್ಪಷ್ಟವಾಗಿ ಅಲ್ಲಿ ಹೇಳ್ತಾ ಇದೆ. ಆದ್ದರಿಂದ ಅವನು ಸುಘೋಷ. ಸುಶೋಭನಃ ಘೋಷಃ. ಘೋಷಃ ಅಂದ್ರೆ ಧ್ವನಿ. ಯಸ್ಯ ಸಹ ಸುಘೋಷಃ. ಶೋಭನವಾದ ಧ್ವನಿ ಉಳ್ಳವನು ಯಾರೋ ಅವನು ಸುಘೋಷ. ಸುಶೋಭನಃ ಘೋಷಃ ಸಾಮಗಾನಸ್ಯ ಧ್ವನಿ ಯಸ್ಮೈ ಸಹ ಸುಘೋಷಃ. ಯಜ್ಞದಲ್ಲಿ ಸಾಮಗಾನದ ಶೋಭನವಾದ ಧ್ವನಿ ಯಾರಿಗಾಗಿ ಇರುವುದೋ ಅಂಥವನು ಸುಘೋಷ. ಹೆಂಗದ ಭಗವಂತನ ಧ್ವನಿ ಹೆಂಗದ ಅಂತ ಕೇಳ್ತಾರೆ. ಅದಕ್ಕೆ ಛಾಂದೋಗ್ಯ ಉಪನಿಷತ್ತು ಹೇಳುತ್ತದೆ.
ಏನರ್ಧಿಸಾಮ್ನೋ ವೃಣೇ. ಅದಕ್ಕೆ ಭಾಷ್ಯವನ್ನು ಬರಿತಾ ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಸರ್ವದಾ ಸಮತ್ವಾತ್ ಸಾಮ ಭಗವಾನ್ ತಸ್ಯೋದ್ಗಾನ ಪ್ರಕಾರೋ ವಿನರ್ಧಿ ಋಷಭಸ್ವರಮೇನ್ ಮೇಘನರ್ದನವತವಾ ತದೇವ ವೃಣೆ ಸರ್ವೋತ್ತಮತ್ವಾತ್. ಭಗವಂತನ ಧ್ವನಿ 1.25 ವರ್ಷದ ಎತ್ತಿನ ಧ್ವನಿ ಅಂತೆ ಅದ ಅಂತ. ಎಷ್ಟು ಚಂದ ಅದು ಒದರ್ತಿರ್ತದ. ಪೂರ್ಣ ಸಣ್ಣದಲ್ಲ, ಪೂರ್ಣ ವಯಸ್ಕವಾದದ್ದಲ್ಲ. 1.25 ವರ್ಷದ ಎತ್ತಿನ ಧ್ವನಿ ಅಥವಾ ಮೇಘದ ಧ್ವನಿ ಅಂತೆ ಅದ ಅಂತ. ಆದ್ದರಿಂದ ಇಂತಹ ಘೋಷವುಳ್ಳವನು ಸಾಮಗಾನವನ್ನೇ ಸಾಮನಾಮಕ ಭಗವಂತನಿಗಾಗಿ ತಾನು ನಡೆಸ್ತಾನೆ. ಆದ್ದರಿಂದ ಉದ್ಗಾತ ಅಂತ ಅವನನ್ನು ಕರೀತಾ ಇದ್ದಾರೆ. ಇನ್ನೊಂದು ಅರ್ಥ, ಚಿದಾನಂದಾತ್ಮಕೇನ ಶೋಭನಾಃ ಘೋಷಾಃ ತ್ವತ್ಸ್ವರೂಪತ್ವಾತ್ ಭಗವಾನಪಿ ಸುಘೋಷಃ. ಶುಭಘೋಷ ಸ್ವರೂಪಿಯಾಗಿರುವವನು ಯಾರೋ ಅವನು ಸುಘೋಷ. ಅಥವಾ ಚಿದಾನಂದಾತ್ಮಕೇನ ಶೋಭನಾಃ ಘೋಷಾಃ ಯಸ್ಯ ಭೋಗ್ಯತ್ವೇನ ಸಹ ಸುಘೋಷಃ. ಶುಭ ಘೋಷಗಳು ಯಾರ ಭೋಗ್ಯಗಳಾಗಿ ಇರುವವೋ ಅಂಥವನು ಸುಘೋಷ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಅದ್ಭುತವಾದ ಅರ್ಥ, ಶ್ರೈಷ್ಠ್ಯವಾಚಕತ್ವಾತ್ ಶೋಭನಾಃ ಘೋಷಾಃ. ಯಾವುವು? ಗರ್ಗರಗೋದಾ ಪಿಂಗಾದೀನಾಂ ಘೋಷಾಃ ಯಸ್ಯ ವಾಚಕತೆಯ ವರ್ತಂತೆ ಸಹ ಸುಘೋಷಃ. ಶ್ರೇಷ್ಠವಾಚಕವಾಗಿದ್ದು ಶೋಭನಾ ಎನಿಸುವಂತಹ ಸಮುದ್ರವೇ ಮೊದಲಾದಂತಹ ಘೋಷಗಳಿಗೆಲ್ಲ ಯಾರ ವಾಚಕವಾಗಿವೆಯೋ ಅಂಥವನು ಸುಘೋಷ. ಎಲ್ಲೇ ಏನೇ ಧ್ವನಿ ಕೇಳಿದರೂ ಕೂಡ ಅದು ಭಗವಂತನ ಘೋಷವೇ ಆಗಿರ್ತದೆ. ಉದಾಹರಣೆಗೆ ಕಾಲ್ಗೆಜ್ಜೆ, ಕಿವಿಯ ಆಭರಣ, ಮೊಸರಿನ ಪಾತ್ರೆ, ಆನೆಯ ಸೊಂಡಿಲ, ಇವು ಅಗದಿ ಸಾವಕಾಶ ಸ್ವರ ಮಾಡುವಂಥವು, ಗಟ್ಟಿಯಾಗಿ ಶಬ್ದ ಮಾಡುವಂತಹದ್ದು ಕೂಡ ಹೌದು. ಇನ್ನು ಮನೆಯೊಳಗಿನ ಹಲ್ಲಿ ಲೊಚಗುಡ್ತದೆ, ಅರಣ್ಯದಲ್ಲಿ ಹಲ್ಲಿ ಅದು ಎರಡು ಮೆಲ್ಲಕ್ಕೂ ಲೊಚಗುಡ್ತದೆ, ಜೋರಾಗೂ ಲೊಚಗುಡ್ತದೆ. ಚಕೋರಿ ಪಕ್ಷಿ ಮೆಲ್ಲನೆ ಕೂಗುತ್ತದೆ, ಗಟ್ಟಿಯಾಗಿಯೂ ಕೂಗ್ತದೆ. ಇವು ಎಲ್ಲವೂ ಅಂದರೆ ಒಂದೇ ಮೆಲ್ಲಗೆ ಕೂಗೋದು, ಜೋರು ಕೂಗೋದು, ಇವು ಎಲ್ಲವೂ ಕೂಡ ಭಗವಂತನ ನಾದ ಅಂಥೇಳಿ ಕರೆದಿದ್ದಾವೆ. ಅದೇ ರೀತಿಯಾಗಿ ನದಿ ಹರಿಯುವಾಗ ಉಂಟಾಗುವಂತಹ ಸದ್ದು ಇದು ಇಂದ್ರನಾಮಕ ಪರಮಾತ್ಮನನ್ನು ಪ್ರತಿಪಾದಿಸ್ತದೆ ಅಂತ ಋಗ್ವೇದ ಹೇಳ್ತದೆ. ಸಮುದ್ರ, ಮೇಘ, ವೃಕ್ಷ ಪತನ, ನಗಾರಿ ಹೊಡೆತ, ಇವು ಎಲ್ಲವೂ ಘೋಷಗಳೇ. ಇವು ಎಲ್ಲವೂ ಭಗವಂತನದ್ದೇ ನಾಮ ಅಂತ ಬೃಹತ್ ಸಂಹಿತೆ ನಮಗೆ ತೋರಿಸಿಕೊಡ್ತದೆ. ಆದ್ದರಿಂದ ಇಂತಹ ಎಲ್ಲ ಘೋಷ ಉಳ್ಳವನು ಯಾರೋ ನದಿ ಘೋಷ, ಸಮುದ್ರ ಘೋಷ ಅಷ್ಟೇ ಅಲ್ಲದೇನೆ ಯಾವುದೇ ಘೋಷ, ನಾದ, ವರ್ಣ, ವ್ಯಂಜಕ, ಆ ವರ್ಣಗಳ ಅರ್ಥವಾದ ಏನಿದೆ ಇದು ಶ್ರೇಷ್ಠ ಅಂತ ಅನ್ನೋದೇ ತೋರಿಸಿಕೊಡ್ತದೆ. ಹೀಗೆ ಪ್ರತಿಯೊಂದು ಘೋಷವೂ ಕೂಡ ಭಗವಂತನ ಒಂದಲ್ಲ ಒಂದು ರೀತಿಯ ಶ್ರೇಷ್ಠತ್ವವನ್ನು ಹೇಳಿಕೊಡ್ತದೆ. ಆದ್ದರಿಂದ ಅವೆಲ್ಲವೂ ಕೂಡ ಸುಘೋಷ ನಾಮಕನಾದ ಪರಮಾತ್ಮನೇ. ಮುಂದಿನ ನಾಮ ಓಂ ಸುಖದಾಯ ನಮಃ. ಓಂ ಭಗವಂತನನ್ನ ಸುಖದಃ ಅಂತ ಕರೀತಾರೆ. ಸುಖದಃ ಅಂತಂದ್ರೆ ಸುಖಂ ದದಾತಿ ಇತಿ ಸುಖದಃ, ಸುಖವನ್ನ ನೀಡುವಂಥವನು. ಅಥವಾ ಸುಖಂ ದ್ಯತಿ ಖಂಡಯತಿ ನಾಶಯತಿ ಯಾವತ್ ಇತಿ ಸುಖದಃ, ಸುಖ ದೊರಕದಂತೆ ಮಾಡುವವನು ಕೂಡ ಸುಖದಃ. ಅದಕ್ಕೆ ಲಕ್ಷ್ಮೀದೇವಿ ಭಗವಂತನ ಅನುಗ್ರಹದಿಂದಾಗಿ ಚತುರ್ಮುಖಾದಿಗಳಿಂದೊಡಗೂಡಿ ಸೃಷ್ಟಿ ಮಾಡ್ತಾಳೆ. ಹೀಗೆ ಸುಖ ದುಃಖಗಳ ಸಾಧನವನ್ನು ಇತರರಿಗೂ ಆ ಭಗವಂತನ ಆದೇಶಾನುಸಾರವಾಗಿಯೇ ಕೊಡಬಲ್ಲಳು. ಆದರೆ ಸ್ವತಂತ್ರವಾಗಿ ಸುಖ ದುಃಖವನ್ನು ಕೊಡುವವನು ಯಾರಾದರೂ ಇದ್ದರೆ ಅದು ಭಗವಂತ ಮಾತ್ರ. ಬ್ರಹ್ಮಾದಿಭಿ ಸರ್ಗಕರೀ ಶ್ರೀ ವಿಷ್ಣು ಬಲ ಸಂಶಯಾತ್ ಸುಖ ದುಃಖ ಪ್ರದೋ ವಿಷ್ಣು ಸ್ವಯಮೇವ ಸನಾತನಃ ಕರ್ತೃತ್ವಂ ಸುಖ ದುಃಖಾನಾಂ ಅನ್ಯೇಷಾಂಚ ತದಾಜ್ಞೆಯ
ಭೋಕ್ತೃತ್ವಂ ಸುಖ ದುಃಖಾನಾಂ ಕರೋತ್ಯೇಕೋ ಹರಿಸ್ವಯಂ ಅಂತ ಭವಿಷ್ಯತ್ ಪರ್ವಣೆಯಲ್ಲಿ ಹೇಳಿದೆ ಅನ್ನುವ ಮಾತನ್ನು ಶ್ರೀಮದ್ ಆಚಾರ್ಯ ಭಾಗವತ ತಾತ್ಪರ್ಯ ನಿರ್ಣಯದ 8ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಸುಶೋಭನಂ ಸುಖಂ ತಥಾಚ ಸುಖಂ ಶೋಭನಂ ಸುಖಂ ತಾದೃಶ ಸುಖಂ ದದಾತಿ ಇತಿ ಸುಖದಃ. ಶೋಭನವಾದ ಸುಖವನ್ನು ನೀಡುವವನು ಯಾರೋ ಅವನು ಸುಖದಃ. ಇನ್ನು ಶೋಭನಾತ್ಮಕಂ ಶೋಭನ ಸುಖಾತ್ಮಕಂ ಸುಖಂ ವಾ ಶೋಭನ ಬಲಜ್ಞಾನ ಸಮಾಹಾರಾತ್ಮಕಂ ಸುಖಂ ವಾ ಶೋಭನ ಪ್ರಕಾಶಾತ್ಮಕಂ ಸುಖಂ ವಾ ಸುಖಾತ್ಮಕಂ ಸ್ವಾತ್ಮಾನಂ ವಾ ಅಯೋಗ್ಯೇಭ್ಯಃ ದ್ಯತಿ ಖಂಡಯತಿ ಇತಿ ತೈರ್ಲಬ್ಧಂ ಯಥಾ ನ ಸ್ಯಾತ್ ತಥಾ ಕರೋತಿ ಯಾವತ್ ಇತಿ ಸುಖದಃ. ಅಯೋಗ್ಯರಿಗೆ ಶೋಭನ ಸುಖವನ್ನು, ಶೋಭನವಾದ ಬಲಜ್ಞಾನ ಅಥವಾ ಶೋಭನವಾದ ಪ್ರಕಾಶವನ್ನು ಅಥವಾ ಸುಖ ಎನಿಸಿರುವ ತನ್ನನ್ನು ದೊರಕದಂತೆ ಮಾಡುವವನು ಯಾರೋ ಅವನು ಸುಖದಃ. ಭಕ್ತರಿಗೆ ಮೋಕ್ಷವನ್ನು ಅನುಗ್ರಹಿಸೋದು, ಸುಖಾದಿಗಳ ಅನುಭವ ಬರುವಂತೆ ಮಾಡುವವನು ಭಗವಂತನೇ. ಅಯೋಗ್ಯರಿಗೆ ಮೋಕ್ಷ ದೊರಕದಂತೆ ಮಾಡುವವನು ಪರಮಾತ್ಮನೇ. ಅತಿಪ್ರಿಯೇ ಯಥಾರಾಜ ನ ದುಃಖಂ ಸಹತೆ ಕ್ವಚಿತ್ ಅತ್ಯಪ್ರಿಯೇ ಸುಖಮಪಿ ತಥೈವ ಪರಮೇಶ್ವರ. ಅಂದರೆ ರಾಜ ತನಗೆ ಅತಿಪ್ರಿಯರಾದವರಿಗೆ ದುಃಖ ಆಗದೇ ಇರೋ ಹಂಗೆ ನೋಡ್ಕೊಳ್ತಾನೆ. ಅಪ್ರಿಯರಿಗೆ ಸುಖ ಆದಾಗ ಸಹನೆಯೂ ಮಾಡುವುದಿಲ್ಲ. ಹೇಗೋ ಹಾಗೆ ಭಗವಂತನೂ ಕೂಡ ಅಂತನ್ನುವ ಮಾತನ್ನು ಬ್ರಹ್ಮಪುರಾಣದಲ್ಲಿ ನಮಗೆ ತೋರಿಸಿಕೊಡ್ತಾ ಇದೆ. ಮುಂದಿನ ನಾಮ ಓಂ ಸುಹೃದೇ ನಮಃ. ಓಂ ಸುಹೃತ್ ಅಂತ ಕರೀತಾ ಇದ್ದಾರೆ. ಯಾಕೆ? ಪ್ರತ್ಯುಪಕಾರ ನಿರಪೇಕ್ಷಯ ಉಪಕಾರಕೃತ್ ಸುಹೃತ್. ಯಾವುದೇ ರೀತಿಯ ಪ್ರತ್ಯುಪಕಾರವನ್ನು ಅಪೇಕ್ಷಿಸದೆ ಉಪಕಾರ ಮಾಡುವವನು ಯಾರೋ ಅವನು ಸುಹೃತ್. ಪರಮಾತ್ಮ ಒಬ್ಬನೇ ಜಗತ್ತಿನಲ್ಲಿ ಸುಹೃತ್. ಉಳಿದವರು ಯಾವುದೇ ಏನೇ ಒಂದು ಉಪಕಾರವನ್ನು ಮಾಡ್ತಾರೆ ಅಂಥೇಳಂತಂದರೆ ಅದರ ಹಿಂದೆ ಒಂದು ಸ್ವಾರ್ಥ ಇದ್ದೇ ಇರ್ತದೆ. ಗುರುಗಳು ಮತ್ತು ದೇವರು ಇಬ್ಬರು ಮಾತ್ರ ಪ್ರತ್ಯುಪಕಾರ ಅಪೇಕ್ಷಾ ಪಡದೇನೆ ಉಪಕಾರವನ್ನು ಮಾಡ್ತಾ ಹೋಗ್ತಾರೆ. ಪರಮಾತ್ಮನಿಗೆ ಆಪ್ತ ಕಾಮನಾದದ್ದರಿಂದ ಅವನಿಗೆ ಸ್ವಾರ್ಥ ಅಂತನ್ನುವುದು ಇಲ್ಲವೇ ಇಲ್ಲ. ಆದ್ದರಿಂದ ಅವನು ಸುಹೃತ್ ಅಂಥೇಳಿ ಅನ್ಸ್ಕೊಳ್ತಾ ಇದ್ದಾನೆ ಅನ್ನೋ ಮಾತನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಸುಶೋಭನಂ ಹೃತ್ ಸಜ್ಜನಾನಾಂ ಮನಃ ಯಸ್ಮಾತ್ ಸಹ ಸುಹೃತ್. ಮನಸ್ಸು, ಸಜ್ಜನರ ಮನಸ್ಸು ಯಾರಿಂದ ಶೋಭನವೆನಿಸುವುದೋ ಅಂಥವನು ಸುಹೃತ್. ಇನ್ನು ಸ್ವಶ್ರವಣ ಕೀರ್ತನಾದಿಭಿ ಪಾಪಂ ಸುಷ್ಟು ಪರಿಹರತಿ ಇತಿ ಸುಹೃತ್. ತನ್ನ ಶ್ರವಣ ಕೀರ್ತನಾದಿಗಳಿಂದ ಪಾಪವನ್ನು ಚೆನ್ನಾಗಿ ಪರಿಹಾರ ಮಾಡ್ತಾನೆ. ಶ್ರವಣ ಕೀರ್ತನಾದಿಗಳನ್ನು ಮಾಡೋಣದ್ರಿಂದ ಅವನ ಪಾಪ ಪರಿಹಾರ ಆಗ್ತವೆ, ಮಾಡ್ತಾನೆ ಪರಮಾತ್ಮ. ಆದ್ದರಿಂದ ಅವನು ಸುಹೃತ್. ಇನ್ನು ಪ್ರಳಯ ಕಾಲೇ ಸರ್ವಂ ಸುಷ್ಟು ಹರತಿ ಸಂಹರತಿ ಇತಿ ಸುಹೃತ್. ಪ್ರಳಯ ಕಾಲದಲ್ಲಿ ಎಲ್ಲವನ್ನು ಸಂಹರಿಸ್ತಾನೆ, ಆದ್ದರಿಂದ ಅವನು ಸುಹೃತ್. ಸು ಅಯೋಗ್ಯಾನಾಂ ಸುಖಂ ಹರತಿ ಸಂಹರತಿ ಇತಿ ಸುಹೃತ್. ಅಯೋಗ್ಯರಿಗೆ ಸುಖವನ್ನು ಸಂಹಾರ ಮಾಡ್ತಾನೆ, ಆದ್ದರಿಂದ ಸುಹೃತ್. ಸುಶೋಭನಾಃ ತೇಷಾಂ ಹೃದಿವ ಸುಹೃತ್. ಸಜ್ಜನರಿಗೆ ಪ್ರೀತಿ ಪಾತ್ರನಾಗಿರುವವನು, ಆದ್ದರಿಂದ ಅವನು ಸುಹೃತ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸುಹೃತ್ ಅನ್ನುವ ಶಬ್ದಕ್ಕೆ ಸಾಕಷ್ಟು ಅರ್ಥಗಳು ಹೇಳಬಹುದು. ಆದರೆ ಸಮಯದ ಅವಕಾಶದಿಂದಾಗಿ ಇಷ್ಟಕ್ಕೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ಪ್ರಸಂಗದಲ್ಲಿ ನೋಡೋಣಂತೆ. ಓಂ ಸುಘೋಷಾಯ ನಮಃ. ಓಂ ಓಂ ಸುಖದಾಯ ನಮಃ. ಓಂ ಓಂ ಸುಹೃದೇ ನಮಃ. ಓಂ ಓಂ ಮನೋಹರಾಯ ನಮಃ. ಓಂ ಭಗವಂತನನ್ನು ಮನೋಹರ ಅಂತ ಕರೀತಾರೆ. ಯಾಕೆ ಅಂದರೆ ಸರ್ವೇಷಾಂ ಮನಃ ತತ್ತದ್ ವಿಷಯ ಪದಾರ್ಥಂ ಪ್ರತಿ ಹರತಿ ನಯತಿ ಇತಿ ಮನೋಹರ. ಎಲ್ಲರ ಮನಸ್ಸನ್ನು ಬೇರೆ ಬೇರೆ ವಿಷಯ ಪದಾರ್ಥಗಳೆಡೆಗೆ ಒಯ್ಯುವವನು ಯಾರೋ ಅವನು ಮನೋಹರ. ಜೀವಿಗಳ ಮನಸ್ಸು ಅವರವರ ವಶದಲ್ಲಿ ಇಲ್ಲದಿದ್ದರೂ ಬೇರೆ ಬೇರೆ ವಿಷಯ ಪದಾರ್ಥಗಳಿಗೆ ಅವಶ್ಯವಾಗಿ ಹರಿದೇ ಹರಿತಾವೆ. ಏನು ಮಾಡ್ತಿರ್ತೀವಿ ಅಲ್ಲಿ ಲಕ್ಷ್ಯ ಇರೋದಿಲ್ಲ, ಬೇರೆ ಕಡೆ ಲಕ್ಷ್ಯ ಇರ್ತದೆ.
ಆಯಾ ವಿಷಯ ಪದಾರ್ಥಗಳ ಕಡೆಗೆ ಸಾಗುವಂತೆ ಅವರನ್ನು ಯಾರು ಪ್ರೇರೇಪಿಸ್ತಾರೆ ಅಂತನ್ನುವುದು ಪ್ರಶ್ನೆ. ತಲವಕಾರೋಪನಿಷತ್ತು ಪ್ರಾರಂಭವಾಗುವುದೇ ಈ ಪ್ರಶ್ನೆಯಿಂದ. ಅದನ್ನೇ ಕೇನೋಪನಿಷತ್ ಅಂತಲೂ ಕರೀತಾರೆ. ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಯದಿ ಸತ್ಪುರುಷವಶ್ಯಂ ತತ್ರ ತತ್ರ ಪತೇನ್ಮನಃ ಕೇನ ತತ್ ಪ್ರೇರಿತಂ ಯಾಂತಿ. ಯಾಕೆ ಪ್ರೇರಣೆ ಮಾಡ್ತಾರೆ ಅಂತ ರುದ್ರದೇವರು ಬ್ರಹ್ಮದೇವರಿಗೆ ಪ್ರಶ್ನೆ ಮಾಡಿದಾಗ ಬ್ರಹ್ಮದೇವರು ಸಮಾಧಾನ ಮಾಡ್ತಾರೆ. ಯಾರ ಪ್ರೇರಣೆಗೊಳಗಾಗಿ ಮನಸ್ಸು ಬೇರೆ ಬೇರೆ ಪದಾರ್ಥದ ಮನನ ನಡೆಸ್ತದೋ ಅಂತ ಜ್ಞಾನಿಗಳು ಹೇಳ್ತಾರೋ ಅಂತಹ ಮನಸ್ಸಿಗೂ ಮನನ ಸಾಮರ್ಥ್ಯವನ್ನು ಕೊಟ್ಟಿರುವಂಥವನು ಪರಬ್ರಹ್ಮ. ಏನಾಹುರ್ ಮನೋಮತಂ ತದೇವ ಬ್ರಹ್ಮತ್ವಂ ವಿದ್ಧಿ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ಅರ್ಥ, ಅನಂತ ಕಲ್ಯಾಣ ಗುಣೈ ಭಕ್ತಾನಾಂ ಮನಃ ಹರತಿ ಅಪಹರತಿ ಇತಿ ಮನೋಹರಃ. ಜ್ಞಾನಾನಂದಾದಿ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದು ತನ್ನೆಡೆಗೆ ಭಕ್ತರ ಮನಸ್ಸು ಅಪಹರಿಸುವವನು ಯಾರೋ ಅವನು ಮನೋಹರ. ಯಥಾ ಬ್ರಾಹ್ಮ್ಯತ್ಯಯೋ ಬ್ರಹ್ಮನ್ ಸ್ವಯಮಾಕರ್ಷ ಸನ್ನಿಧೌ ತಥಾ ಮೇ ಭಿದ್ಯತೆ ಚೇತಶ್ಚಕ್ರಪಾಣೇರ್ ಯದೃಚ್ಛಯ. ಹೇಗೆ ಕಬ್ಬಿಣ ಅಯಸ್ಕಾಂತದ ಸನ್ನಿಧಾನದಲ್ಲಿ ಇದ್ದಾಗ ಸ್ವಾಭಾವಿಕವಾಗಿ ಅದು ಆಕರ್ಷಿಸಲ್ಪಡುತ್ತದೋ ಅದೇ ರೀತಿಯಾಗಿ ಚಕ್ರಪಾಣಿಯ ಇಚ್ಛೆಗೆ ಅನುಗುಣವಾಗಿ ಮನಸ್ಸು ಅವನ ಕಡೆಗೆ ಸೆಳೆಯಲ್ಪಡ್ತದೆ ಅಂತನ್ನುವ ಮಾತು ಶ್ರೀಮದ್ ಭಾಗವತದ ಸಪ್ತಮ ಸ್ಕಂದದಲ್ಲಿ ಪ್ರಹ್ಲಾದರಾಜರು ದೈತ್ಯ ಬಾಲಕರಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮನೋ ಗೋಪೀನಾಂ ಹರತಿ ಇತಿ ಮನೋಹರ. ಕೃಷ್ಣಾವತಾರದಲ್ಲಿ ಗೋಪಿಕಾಸ್ತ್ರೀಯರ ಮನಸ್ಸನ್ನ ಕದ್ದವನು ಮನೋಹರ. ದಶಮಸ್ಕಂದ ಹೇಳ್ತದೆ, ತವಾರ್ಯಮಾಣ ಪತಿಭಿಃ ಪಿತೃಭಿರ್ಭ್ರಾತೃಬಂಧುಭಿಃ ಗೋವಿಂದಾಪರತಾತ್ಮಾನೋ ನನ್ಯ ವರ್ತಂತ ಮೋಹಿತಾಃ. ಕೃಷ್ಣ ಕೊಳಲು ಬಾರಿಸಿದ ಅಂತ ಹೇಳಂತಂದ್ರೆ ಅವನಿಂದ ಅಪಹೃತವಾದ ಮನಸ್ಸು ಉಳ್ಳವರಾಗಿ ಗೋಪಿಕಾ ಸ್ತ್ರೀಯರು ಗಂಡ, ತಂದೆ, ತಾಯಿ, ಬಂಧುಗಳಿಂದ ವಿರೋಧ ಮಾಡಲ್ಪಟ್ಟರು, ತಡೆಯಲ್ಪಟ್ಟರೂ ಕೂಡ ಅವರು ನಿಂದಿರುತ್ತಿದ್ದಿಲ್ಲ. ಹೋದ ಮೇಲೆ ನನ್ನ ಗಂಡ ಏನು ಅನ್ಕೋತಾನ ಅಂತ ಹೊಳ್ಳಿಯೂ ಬರ್ತಿದ್ದಿಲ್ಲ. ಹೀಗೆ ಅವರ ಮನಸ್ಸನ್ನು ಸೆಳೆದದ್ದರಿಂದ ಅವನು ಮನೋಹರ. ಮೋಹಿನ್ಯವತಾರೆ ದೈತ್ಯಾನ ಮನಃ ಹರತಿ ಅಪಹರತಿ ಇತಿ ಮನೋಹರ. ಭಗವಂತ ಮೋಹಿನಿ ಅವತಾರವನ್ನು ತಾಳಿದಾಗ ಅಸುರರ ಮನಸ್ಸನ್ನ ಹರಣ ಮಾಡಿದ, ಆದ್ದರಿಂದ ಅವನು ಮನೋಹರ. ಅಥವಾ ಹರತಿ ಅಪಹರತಿ ಮನಃ ಇತಿ ಹರಹ. ಮೋಹಿನಿ ರೂಪೇಣ ಮನಸಃ ಅಂದರೆ ಮನೋಭಿಮಾನಿನಃ ರುದ್ರಸ್ಯ ಹರಹ ಮನೋಹರ. ಮೋಹಿನಿ ಅವತಾರವನ್ನು ತಾಳಿದಾಗ ಮನೋನಿಯಾಮಕರಾದ ರುದ್ರದೇವರ ಮನಸ್ಸನ್ನು ಹರಣ ಮಾಡಿದವನು, ಆದ್ದರಿಂದ ಪರಮಾತ್ಮ ಮನೋಹರ. ಭಗವಂತ ಮೋಹಿನಿ ರೂಪವನ್ನು ಸಮುದ್ರ ಮಥನದಿಂದ ಅಮೃತ ಕಲಶ ಪ್ರಾಪ್ತವಾದ ತಕ್ಷಣ ದೈತ್ಯರು ಅದಕ್ಕಾಗಿ ಅನ್ಯೋನ್ಯವಾಗಿ ಜಗಳಾಡಲಿಕ್ಕೆ ಪ್ರಾರಂಭ ಮಾಡಿದರು. ಮೋಹಿನಿ ರೂಪವನ್ನು ತಾಳಿದ ಪರಮಾತ್ಮ ಲಜ್ಜೆಯಿಂದ ಕೂಡಿದ, ಮಂದಹಾಸದಿಂದ ಕೂಡಿದ, ಆ ಭ್ರೂ ವಿಲಾಸಗಳನ್ನು, ವಯ್ಯಾರಗಳನ್ನು, ಹಾವಭಾವಗಳನ್ನು ತಾಳಿದಾಗ ದೈತ್ಯ ನಾಯಕರ ಮನಸ್ಸಿನೊಳಗೆ ಕಾಮ ಉದ್ಬೋಧನವಾಯಿತು. ತಾನು ಹೇಳಿದಂತೆ ನಡೆದುಕೊಳ್ಳುವಷ್ಟು ಅವರ ಮನಸ್ಸನ್ನು ಅಪಹರಿಸಿದ, ಆದ್ದರಿಂದ ಅವನು ಮನೋಹರ. ಇಂತಹ ಮೋಹಿನಿ ರೂಪವನ್ನು ನೋಡಬೇಕು ಅಂತ ರುದ್ರದೇವರು ಒಮ್ಮೆ ಅಪೇಕ್ಷೆ ಪಟ್ಟರು. ಮೋಹಿನಿ ರೂಪವನ್ನು ತಾಳಿದಾಗ ರುದ್ರದೇವರ ಪ್ರಾರ್ಥನೆಯ ಮೇರೆಗೆ ಮನೋರಮೆ ಆದಂತಹ ಪರಮಾತ್ಮನನ್ನು ರುದ್ರದೇವರು ನೋಡಿ ಪಾರ್ವತಿಯನ್ನು ಗಮನಿಸದೇನೆ ಆ ಮನೋರಮೆಯಾದಂತಹ
ಮೋಹಿನಿಯ ಹಿಂದೆ ಹೋಗಲಿಕ್ಕೆ ಪ್ರಾರಂಭ ಮಾಡುವಷ್ಟು ಮನಸ್ಸನ್ನು ಹರಣ ಮಾಡಿದರಾದ್ದರಿಂದ ಅವರು ಮನೋಹರ. ಇನ್ನು ಭಕ್ತ್ಯಾದಲಂಕೃತೆ ಮನಸಿ ಹರತಿ ವಿಹರತಿ ಇತಿ ಮನೋಹರ. ಭಕ್ತ್ಯಾದಿಗಳಿಂದ ಅಲಂಕೃತವಾದ ಮನಸ್ಸಿನಲ್ಲಿ ವಿಹರಿಸುವವನು ಯಾರೋ ಅವನು ಮನೋಹರ. ಇನ್ನು ಮನೋಭಿಮಾನಿಯಾಗಿದ್ದು ಮನ ಎನಿಸುವಂತಹ ಬೋಧರೂಪತ್ವಾತ್ ಮನಃ ಲಕ್ಷ್ಮೀ ತಸ್ಮಿನ್ ವಿಶೇಷತಃ ವಿಹರತಿ ಇತಿ ಮನೋಹರ. ಮನೋಭಿಮಾನಿಯಾಗಿದ್ದು ಮನ ಎನಿಸುವಂತಹ ಲಕ್ಷ್ಮೀದೇವಿಗೆ ವಿಶೇಷವಾಗಿ ಲಕ್ಷ್ಮೀದೇವಿಯಲ್ಲಿ ವಿಶೇಷವಾಗಿ ವಿಹರಿಸುವವನು ಯಾರೋ ಅವನು ಮನೋಹರ. ರುದ್ರದೇವರು ಮನೋನಿಯಾಮಕರು. ಆ ರುದ್ರದೇವರನ್ನು ಹರ ಮನೋ ಅಂತೇಳಂತಂದ್ರೆ ಮನೋಭಿಮಾನಿ ರುದ್ರದೇವರು, ಅವರನ್ನು ಹರ ಪ್ರಳಯ ಕಾಲದಲ್ಲಿ ಅವರನ್ನು ಸಂಹಾರ ಮಾಡುವವನು. ಆದ್ದರಿಂದ ಅವನು ಮನೋಹರ. ಮನೋಭಿಮಾನಿ ಕೇವಲ ರುದ್ರದೇವರು ಮಾತ್ರ ಅಲ್ಲ, ದೇವೇಂದ್ರ, ಶೇಷ, ರುದ್ರ ಹಾಗೂ ಗರುಡ ಇಂತಹ ಯೋಗ್ಯಾಧಿಕಾರಿಗಳಿಗೆ ಜ್ಞಾನಾದಿ ವಿಷಯಗಳಲ್ಲಿ ಬುದ್ಧಿ ಹಾಗೂ ಪ್ರವೃತ್ತಿ ಇವುಗಳನ್ನು ಹರ ತರುವಂತೆ ಅನುಗ್ರಹಿಸುವವನು ಯಾರೋ ಅವನು ಮನೋಹರ. ಪರಮ ಸುಂದರತ್ವಾತ್ ಮನೋಹರ. ಅತ್ಯಂತ ಸುಂದರನಾಗಿರುವಂಥವನು ಯಾರೋ ಅವನು ಮನೋಹರ. ಇನ್ನು ಮುಂದಿನ ನಾಮ ಓಂ ಜಿತಕ್ರೋಧಾಯ ನಮಃ. ಓಂ ಭಗವಂತನನ್ನ ಜಿತಕ್ರೋಧ ಅಂತ ಕರೀತಾರೆ. ಯಾಕೆ ಅಂದರೆ ಜಿತಃ ವಶೀಕೃತಃ ಕ್ರೋಧಃ ಸರ್ವೇಷಾಮಪಿ ಕ್ರೋಧಃ ಏನ ಸಹ ಜಿತಕ್ರೋಧ. ಎಲ್ಲರ ಕ್ರೋಧವನ್ನು ನಿಯಮಿಸುವವನು ಯಾರೋ ಅವನು ಜಿತಕ್ರೋಧ. ಅಥವಾ ಜಿತಃ ಉತ್ಕೃಷ್ಟ ಅಂತಂದ್ರೆ ಯಾಕಂತಂದ್ರೆ ಜಯೈರ್ಜಯಾಭಿಭವಯೋ ಆದ್ಯರ್ಥೇಸೋ ಅಕರ್ಮಕಃ ಉತ್ಕೃಷ್ಟ ಪ್ರಾಪ್ತಿರದ್ಯರ್ಥೋ ದ್ವಿತೀಯರ್ಥೋ ಸಕರ್ಮಕಃ ಅಂತ ಅಲ್ಲಿ ಹೇಳಿರುವ ನಿಯಮದ ಪ್ರಕಾರ ಉತ್ಕೃಷ್ಟವಾದ ಕ್ರೋಧವುಳ್ಳವನು ಯಾರೋ ಅವನು ಜಿತಕ್ರೋಧ. ಇನ್ನು ಉತ್ಕೃಷ್ಟ ರೂಪಸ್ಯ ಜಯಸ್ಯ ಪ್ರಾಪ್ತತ್ವಾದೇವ ಜಿತಃ ಸರ್ವದೋಷ ಪ್ರತೀಪತ್ವಾತ್ ಸರ್ವದುಷ್ಟ ಪ್ರತೀತತ್ವಾದ್ವಾ ಕ್ರೋಧ ಜಿತಶ್ಚಾಸೌ ಕ್ರೋಧಶ್ಚ ಜಿತಕ್ರೋಧ. ಉತ್ಕೃಷ್ಟನಾಗಿರುವವನು ಮತ್ತು ಸರ್ವದೋಷಗಳಿಗೆ ಅಥವಾ ದುಷ್ಟರಿಗೆ ವಿರುದ್ಧ ಸ್ವರೂಪಿಯಾಗಿರುವವನು ಯಾರೋ ಅವನು ಜಿತಕ್ರೋಧ. ಭಗವಂತ ಸರ್ವದೋಷ ವಿರುದ್ಧ ಗುಣಸ್ವರೂಪಿಯಾಗಿದ್ದು ಸರ್ವದೋಷಗಳಿಗೂ ದುಷ್ಟರಿಗೂ ವಿರುದ್ಧವಾದ ಸ್ವರೂಪ ಉಳ್ಳವನು. ಸರ್ವದುಷ್ಟ ವಿರುದ್ಧನಾಗಿರುವುದರಿಂದಲೇ ಕ್ರೋಧಮಯ ಅಂತ ಅವನನ್ನು ಕರೆಸ್ಕೊಳ್ತಾ ಇದ್ದಾರೆ ಅನ್ನೋ ಮಾತು ಬೃಹದಾರಣ್ಯಕ. ಸವಾ ಅಯಮಾತ್ಮ ಕ್ರೋಧಮಯ ಅಂತ ಬೃಹದಾರಣ್ಯಕ ಉಪನಿಷತ್ತು ನಮಗೆ ತೋರಿಸಿಕೊಡ್ತಾ ಇದೆ. ಇನ್ನು ಜಿತಾಹ ಕ್ರೋಧರೂಪಾಹ ದೈತ್ಯಾಹ. ಕ್ರೋಧರೂಪ ಇದ್ದವರು ಯಾರು? ದೈತ್ಯರು. ಏನ ಇತಿ ಜಿತಕ್ರೋಧ. ಕ್ರೋಧರೂಪಿಗಳಾದ ಅಸುರರು ಯಾರಿಂದ ಪರಾಜಿತರಾಗುವವರು ಅಂಥವರು ಜಿತಕ್ರೋಧರು. ಮುಂದಿನ ನಾಮ ವೀರ. ಓಂ ವೀರಬಾಹವೇ ನಮಃ. ಓಂ ಭಗವಂತನನ್ನ ವೀರಬಾಹು ಅಂತ ಕರೀತಾರೆ. ಯಾಕೆ? ವಿಶೇಷೇಣ ಈರಯಂತಿ ಇತಿ ವೀರಾಹ. ವೀರಾಹ ಬಾಹವಃ ಯಸ್ಯ ಸಹ ವೀರಬಾಹು. ವಿಶೇಷವಾಗಿ ಪ್ರೇರಿಸುವ ಬಾಹುಗಳು ಉಳ್ಳವನು ಯಾರೋ ಅವನು ವೀರಬಾಹು. ಇನ್ನು ವೀರಾಹ ವೀರಯಂತಿ ವಿಕ್ರಾಮಯಂತಿ ಇತಿ ವಿಕ್ರಮಶಾಲಿನಃ. ತಾದೃಶಾಃ ಬಾಹವಃ ಯಸ್ಯ ಸಹ ವೀರಬಾಹು. ಪರಾಕ್ರಮಶಾಲಿಯಾದ ಬಾಹು ಉಳ್ಳವನು ಯಾರೋ ಅವನು ವೀರಬಾಹು. ಪರಮಾತ್ಮ ಬೇರೆ ಬೇರೆ ಅವತಾರಗಳನ್ನು ಮಾಡಿ ದುಷ್ಟರ ನಿಗ್ರಹದಿಂದ ಭಗವಂತನ ಬಾಹುಗಳ ಪರಾಕ್ರಮ ಇದು ಅತ್ಯಂತ ಪ್ರಸಿದ್ಧವಾಗಿ ಇದೆ. ಸಮುದ್ರ ಮಥನದಲ್ಲಿ ಈ ಬಾಹುಗಳೇ ಉಪಯೋಗ ಬಿದ್ದದ್ದು. ಮಂದರ ಪರ್ವತವನ್ನು ಎತ್ತಲಿಕ್ಕಾಗಲಿಲ್ಲ, ಇದೇ ಬಾಹುಗಳೇ ಪರ್ವತವನ್ನು ಎತ್ತಿದ್ದು. ಗರುಡನ ಮೇಲೆ ಇಟ್ಟದ್ದು ಇದೇ ಬಾಹುಗಳೇ.
ಬೆನ್ನ ಮೇಲೆ ಹೊತ್ತಿದ್ದು ಇದೇ ಬಾಹುಗಳೇ. ಸಮುದ್ರ ಮಂದರ ಪರ್ವತವನ್ನೇ ಕಡಗೋಲನ್ನಾಗಿ ಮಥನ ಮಾಡಿದ್ದು ಇದೇ ಬಾಹುಗಳೇ. ಹೀಗಾಗಿ ಬಹಳ ಪ್ರಸಿದ್ಧವಾದದ್ದು ಭಗವಂತನ ಬಾಹುಗಳು. ಅಂತಹ ಬಾಹುಗಳನ್ನು ವೀರಬಾಹು ಅಂತ ಕರೀತಾ ಇದ್ದಾರೆ. ಇನ್ನು ವೀರ ರಾಜನ್ಯಾಹ ಬಾಹುಭ್ಯಾಂ ಯಸ್ಯ ಇತಿ ವೀರಬಾಹು. ವೀರರಾದ ಕ್ಷತ್ರಿಯರು ಯಾರ ಬಾಹುಗಳಿಂದ ಪ್ರಾದುರ್ಭವಿಸಿರುವವರೋ ಅಂಥವನು ವೀರಬಾಹು. ಕ್ಷತ್ರಿಯರು ವೀರರು. ಈ ವೀರರಾದ ಕ್ಷತ್ರಿಯರು ಹುಟ್ಟಿದ್ದು ಎಲ್ಲಿಂದ? ಪುರುಷ ಸೂಕ್ತ ಹೇಳುತ್ತದೆ, ಬಾಹುಗಳಿಂದ ಹುಟ್ಟಿದವರು ಕ್ಷತ್ರಿಯರು. ಬ್ರಾಹ್ಮಣರು ಮುಖದಿಂದ, ಕ್ಷತ್ರಿಯರು ಬಾಹುದಿಂದ, ವೈಶ್ಯರು ತೊಡೆಯಿಂದ, ಶೂದ್ರರು ಪಾದದಿಂದ ಹುಟ್ಟಿದರು ಅಂತ ಹೇಳ್ತಾರೆ. ಇನ್ನು ವೀರಾನ್ ಪರಾಕ್ರಮಿಣಃ ದುಷ್ಟಕ್ಷತ್ರಿಯಾನ್ ಬಾಧತೆ ವಿಲೋಢಯತಿ ಇತಿ ವೀರಬಾಹು. ಪರಶುರಾಮಾವತಾರದಲ್ಲಿ ವೀರರಾದ ದುಷ್ಟಕ್ಷತ್ರಿಯರನ್ನ ಸಂಹರಿಸಿರುವವನು ಯಾರೋ ಅವನು ವೀರಬಾಹು. ಅವಿಜಿತ ಕೃಪ ನೃಪತಿ ಸ್ವಮತಿ ಮಂಡನ ರಮಾವರ ವಿರಪಭವ ಮಮ ಶರಣಂ ಅಂತ ದ್ವಾದಶ ಸ್ತೋತ್ರದಲ್ಲಿ ಪರಶುರಾಮ ದೇವರ ಬಗ್ಗೆ ಹೇಳಿದ್ದಾರೆ. ಆದ್ದರಿಂದ ಇಂಥವನನ್ನು ವೀರಬಾಹು ಅಂತ ಕರಿಬೇಕು ಅಂತ ಹೇಳ್ತಾರೆ. ಇಲ್ಲಿ ಇಷ್ಟೆಲ್ಲ ಮಹತ್ವ ಬಾಹುವಿಗೆ ಇದ್ದ ಮೇಲೆ ಎಲ್ಲಿಯಾದರೂ ನಾವು ಪರಮಾತ್ಮನ ಮುಖದ ಪೂಜೆ ಮಾಡಿದ್ದನ್ನು ನೋಡಿವ, ಪರಮಾತ್ಮನ ಬಾಹುಗಳ ಪೂಜೆಯನ್ನು ಮಾಡಿದ್ದು ನೋಡಿವ, ಪರಮಾತ್ಮನ ತೊಡೆಯ ಪೂಜೆಯನ್ನು ಮಾಡಿವ. ಒಂದೊಂದರಿಂದ ಒಬ್ಬೊಬ್ರು ಹುಟ್ಟಾರೋದಲ್ರಿ. ಮುಖದಿಂದ ಬ್ರಾಹ್ಮಣ, ಬಾಹುಗಳಿಂದ ಕ್ಷತ್ರಿಯ, ತೊಡೆಯಿಂದ ವೈಶ್ಯರು, ಪಾದದಿಂದ ಶೂದ್ರರು ಹುಟ್ಟ್ಯಾರ ಅಂತ ಸ್ಪಷ್ಟವಾಗಿ ಹೇಳಿದರೂ ಕೂಡ ನಾವು ಪೂಜೆ ಮಾಡುವುದು ಮಾತ್ರ ಪಾದಕ್ಕೇನೆ ಪೂಜೆ ಮಾಡ್ತೀವಿ. ಯಾಕೆ? ಭಗವಂತನ ಅವಯವಗಳಲ್ಲಿ ಭೇದ ಇಲ್ಲ ಅಂತನ್ನುವುದು ಸ್ಪಷ್ಟ. ಪರಮಾತ್ಮನ ಪಾದನೂ ಒಂದೇ, ಬಾಹುನೂ ಒಂದೇ, ಮುಖನೂ ಒಂದೇ. ಅಂದರೆ ಮುಖ ಪೂಜೆ ಯಾಕೆ ಬಂದಿಲ್ಲ, ಬಾಹು ಪೂಜೆ ಯಾಕೆ ಬಂದಿಲ್ಲ ಅಂತ ಹೇಳಿದರೆ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತ ಶ್ರುತಿ ಹೇಳ್ತದೆ. ಪರಮಾತ್ಮನ ಪಾದವನ್ನು ಬ್ರಹ್ಮ ಅಂತ ಹೇಳ್ಯಾರ. ಬ್ರಹ್ಮ ಅಂತಂದರೆ ಪರಿಪೂರ್ಣ ಅಂತ ಅರ್ಥ. ಪರಮಾತ್ಮನ ಪಾದದಲ್ಲಿ ಅವನ ಮುಖದ ಶಕ್ತಿ, ಬಾಹುವಿನ ಶಕ್ತಿ, ಉರುವಿನ ಶಕ್ತಿ ಎಲ್ಲವೂ ಅವನ ಪಾದದಲ್ಲಿ ಇದೆ. ಆದ್ದರಿಂದ ಅವನ ಪಾದ ಇದು ಬ್ರಹ್ಮ ಅಂತ ಕರೆಯಲ್ಪಡ್ತದೆ. ಪರಮಾತ್ಮನ ಪಾದ ಪೂಜೆಯನ್ನು ನಾವು ಮಾಡಿದರೆ ಆ ಪೂಜೆ ಅವನ ಮುಖ ಪೂಜೆಯೂ ಹೌದು, ಬಾಹುವಿನ ಪೂಜೆಯೂ ಹೌದು. ಅವನ ಪಾದ ಪೂಜೆಯಲ್ಲಿ ಸರ್ವಶಕ್ತಿ ಇದೆ. ಆದ್ದರಿಂದ ಎಲ್ಲರೂ ಅವನ ಪಾದ ಪೂಜೆಯನ್ನೇ ಮಾಡ್ತಾಯಿವೆ. ಪಾದ ಪದ್ಮಾರಾಧಕರು ಅಂಥೇಳಿ ಜ್ಞಾನಿಗಳೆಲ್ಲರೂ ಪ್ರಸಿದ್ಧರಾದವರು. ಪಾದಧ್ಯಾನವನ್ನೇ ನಾವು ಮಾಡಬೇಕು. ಶ್ರೀಮದ್ ಆಚಾರ್ಯರು ಅನೇಕ ಕಡೆಗೆ ಹೇಳ್ತಾರೆ. ಭಗವಂತನ ಪಾದದ ಮಹಿಮೆಯನ್ನೇ ಅಲ್ಲಿ ಹೇಳಿದ್ದಾರೆ. ಆದ್ದರಿಂದ ನಾವು ಪಾದಾರಾಧಕರು, ಪಾದ ಪದ್ಮಾರಾಧಕರು ಆದರೆ ಇಡೀ ಪರಮಾತ್ಮನ ಅವಯವದ ಆರಾಧನೆಯನ್ನು ಮಾಡಿದಂತೆ ಆಗ್ತದೆ ಅಂತ ಹೇಳ್ತಾ ಅನುವಾದವನ್ನು ಮುಗಿಸೋಣ. ಓಂ ಮನೋಹರಾಯ ನಮಃ. ಓಂ ಓಂ ಜಿತಕ್ರೋಧಾಯ ನಮಃ. ಓಂ ಓಂ ವೀರಬಾಹವೇ ನಮಃ. ಓಂ ಅಸ್ಮದ್ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ನಿರ್ದ್ವೇಷಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು.